ನನ್ನನ್ನು ಎತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ? ಮತ್ತ್ಯಾಕೂ ನನ್ನ ಟಾರ್ಚರ್ ಮಾಡ್ತಾ ಇದ್ದೀರಾ? ನಮಸ್ಕಾರ. ಮಂಗಳೂರಿನಲ್ಲಿ ಮೀನುಗಾರರು ಹಲವು ಸಮಸ್ಯೆಗಳನ್ನು ಹಲವಾರು ವರ್ಷಗಳಿಂದ ಎದುರಿಸುತ್ತಿದ್ದಾರೆ. ನಿನ್ನೆ ಮಂಗಳೂರಿನ ಕಡಲು ತೀರದಲ್ಲಿ ಮೀನುಗಾರರು ಮೀನು ಹಿಡಿಯುವುದಿಲ್ಲವೆಂದು ಪ್ರತಿಭಟನೆ ಮಾಡಿದರು. ಈ ಮಧ್ಯೆ ಕೆಲವು ಮೀನುಗಾರರ ನಡುವೆ ಕಾದಾಟವಾಗಿದ್ದು ಮೀನು ಮತ್ತು ಬಲೆಗಳನ್ನು ಕಿತ್ತೊಯ್ದಿದ್ದಾರೆ. ಮೀನುಗಾರರು ನಮ್ ಜಾಗಕ್ಕೆ ಬಂದು ಬಲೆ ಹಾಕ್ಬಿಟ್ಟು ಇರೋ ಮೀನ್ಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ. ನಮ್ ಮೀನುಗಾರೆಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಅವ್ರ ಬೋಟು ಬಲೆನೆಲ್ಲ ಕಿತ್ಕೊಂಡಿದೀವಿ. ಲಂಚ ಕೊಡಕ್ ಬರ್ತೀಯಾ? ನೀನ್ ಒಬ್ನೇ 100 ಬಲೆಗಳನ್ನ ಹಾಕ್ಬಿಟ್ಟು ಇರೋ ಬರೋ ಮೀನ್ಗಳನ್ನೆಲ್ಲ ನೀನು ನಿಮ್ಮ ಅಣ್ಣ ಎತ್ಕೊಂಡು ಹೋಗ್ಬಿಟ್ರೆ ಉಳಿದವರೆಲ್ಲ ಏನ್ ಮಾಡ್ಬೇಕು? ಇದನ್ನೆಲ್ಲ ಮಾಡ್ಬೇಡ್ರು ಅಂದ್ರೆ ನನಗೆ ಲಂಚ ಕೊಡ್ತೀಯಾ? ಮೀನುಗಾರರ ಸಂಘದ ಅಧ್ಯಕ್ಷರ ಹೆಸರಲ್ಲಿ ನಿಮ್ ಮಾವ ಮಾಡ್ತಿರೋ ಕೆಲಸಗಳೆಲ್ಲ ನನಗೆ ಗೊತ್ತು. ಹೋಗ. ಬಾವಾ, ಎಷ್ಟೋ ಮಾತಾಡಿ ನೋಡ್ದೆ ಬಾವಾ. ಇದರಿಂದ ನಮ್ಗೆ 10-15 ಕೋಟಿ ಲಾಸು. ಅವನ್ ಯಾವುದಕ್ಕೂ ಜಗ್ಗಲ್ಲ ಅಂತಾನೆ ಬಾವಾ. ಅವನಿಂದ ನಿಮ್ಮ ಅಧ್ಯಕ್ಷರ ಪಟ್ಟಕ್ಕೆ ತೊಂದರೆ ಆಗ್ಬೋದು ಅನ್ಸ್ತಿದೆ. ಸರಿ, ಪಟಾಕಿ ಹೊಡೆದ್ಬಿಡಿ. ಮಂಗಳೂರು ಜನಗಳಿಗೆಲ್ಲ ತುಂಬಾ ಒಳ್ಳೆಯವನು. ಯಾಕಂದ್ರೆ ಇವನು ಕೆಟ್ಟವನು ಅಂತ ಗೊತ್ತಿರೋರು ಯಾರೋ ಈಗ ಜೀವಂತವಾಗಿಲ್ಲ. ಸೆಟಲ್ಮೆಂಟು, ರಾಜಕೀಯ, ಮೀನ್ ಎಕ್ಸ್ಪೋರ್ಟ್ ಮಾಡೋದು ಅಂತ ಮಂಗಳೂರಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್. ಮೀನುಗಾರರ ಸಂಘದ ಅಧ್ಯಕ್ಷ ಬೇರೆ. ತಂಬಾನ ಮೊದಲನೇ ಬಾಮೈದ. ತಂಬಾನ ಆಯುಧ ಅಂತಾನೆ ಅನ್ಬಹುದು. ತಂಬಾನ ಮೀನ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಇವನೇ ನೋಡ್ಕೋತಾನೆ. ತಂಬಾಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ತೋತಾತ್ರಿ ತಂಬಾನ ಚಿಕ್ಕ ಬಾಮೈದ. ಇವನಿಗೆ ಇನ್ನೊಬ್ಬ ಮಗ ಇದ್ದಾಗೆ. ತೋತಾತ್ರಿ ಏನೇ ಕೇಳಿದ್ರು ತಂಬಾ ಇಲ್ಲ ಅನ್ನೋದಿಲ್ಲ. ಬಾವಾ, ಇವ್ ನನ್ನ ಫ್ರೆಂಡು ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ, ಮದ್ವೆ ಆಗ್ಬೇಕು ಅಂತಿದ್ದಾನೆ. ಯಾರು? ಟೆಕ್ಸ್ಟೈಲ್ ಓನರ್ ಮಗಳು ಸರ್. ಮಾಡೋಣ. ಹುಡುಗಿ ನಿಂತ್ಕೊಂಡು ಏನಾಯ್ತು ಅಣ್ಣ? ಸಮುದ್ರದ ಮಧ್ಯದಲ್ಲೇ ತಾಳಿ ಕಟ್ಸ್ಬಿಟ್ರಣ. ಸರಿ, ವಾಪಸ್ ಬಂದ್ಬಿಡು. ನನ್ನ ಮಗಳ ಮದುವೆಗೆ ಅವ್ನ್ ಡೇಟ್ ಫಿಕ್ಸ್ ಮಾಡ್ದ.
ಅವನ್ ಸಾವಿನ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ. ತಂಬ ಎಷ್ಟೇ ಸಂಪಾದನೆ ಮಾಡಿದ್ರು ಅವ್ರ ಮಗನ್ನ ಮಾತ್ರ ಅವರಿಂದ ಸಂತೋಷ ಪಡಿಸಕ್ಕೆ ಆಗಿಲ್ಲ. ಅಪ್ಪ ನೀನೇನೋ ತಪ್ಪು ಮಾಡ್ತಿದ್ಯಪ್ಪ ನೀನು. ಸೀರಿಯಸ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ನೀನು ಕೊಲೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಬಾರೋ ಬಾರ. ಇಲ್ಲಿವರೆಗೂ ಈ 3 ಜನನೇ ಮಂಗಳೂರಲ್ಲಿ ಕಥಕಳಿ ಆಡ್ತಿದ್ದಾರೆ. ಹೌದು ಅಣ್ಣ, ಊರಿಗೆ ಬಂದಾಯ್ತು. ಸರಿ ಬಾಯ್. ಅವನ ಹತ್ರ ದುಡ್ಡಿರೋ ಅಹಂಕಾರದಿಂದ ಇದೆಲ್ಲ ಮಾಡ್ತಾ ಇದ್ದಾನೆ. ನಾವು 4-5 ವರ್ಷದಲ್ಲಿ ದುಡ್ಡು ಸಂಪಾದನೆ ಮಾಡಿ ಅವನ ಗೆದ್ಬಿಡೋಣ, ಸಾಯಿಸ್ಬಿಡೋಣ. ಕಂಬನಾಟ ಇನ್ನು ಮುಗ್ದಿಲ್ವಾ? ಹೌದಣ್ಣ, ಅವನ್ನ ಎದುರಾಕೊಂಡ್ರೆ ಯಾರನ್ನೂ ಉಳಿಸೋದಿಲ್ಲ. ಸರಿಯಾಗಿ ಕಟ್ರಪ್ಪ ಎಲ್ಲ ಬಿಗಿಯಾಗಿ. ಆರತಿ ತಗೊಂಡ್ ಬನ್ನಿ. ಬಂದೇರಿ, ಬೇಗ ತಗೊಂಡ್ ಬನ್ನಿ, ಬೇಗ ತಗೊಂಡ್ ಬನ್ನಿ, ಬೇಗ ಬೇಗ. ಚೆನ್ನಾಗಿರಪ್ಪ, ಜೀವನದಲ್ಲಿ ಸಂತೋಷವಾಗಿ. ಥ್ಯಾಂಕ್ಸ್ ಸರ್. ಕೂತ್ಕೊಳ್ಳೋ. ಪರವಾಗಿಲ್ಲಪ್ಪ, ತುಂಬಾ ದಿನಗಳ ನಂತರ ಒಂದು ಶುಭ ಕಾರ್ಯ ನಡೀತಿದೆ. ಅಲ್ಲಪ್ಪ, ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಹೋಗಿ ಹುಡುಗಿನ ಹುಡುಕಿದ್ಯಾ? ಲವ್ ಮ್ಯಾರೇಜ್ ಅಣ್ಣ. ಲವ್ ಮ್ಯಾರೇಜಾ? ಯಾ. 4 ವರ್ಷದಿಂದ ಫಾರಿನ್ ಅಲ್ಲಿ ಇದ್ಯಲ್ಲೋ, ಏನೋ ಫೇಸ್ಬುಕ್ ಲವ್ವಾ? ಲೈ ಲವ್ ಮಾಡಿದ್ಮೇಲೆ ತಾನೆ ಫಾರಿನ್ಗೆ ಹೋಗಿದ್ದು. ಯಾಕೆ? ಲವ್ ಮಾಡ್ತಿದ್ದಾಗ ಸಮಸ್ಯೆ ಆಯ್ತು, ಹೆದರ್ಸಿದ್ರು. ಯಾಕಂತ ಹೇಳಿ ಫಾರಿನ್ಗೆ ಹೋದೆ. ಲವ್ ಮ್ಯಾರೇಜ್ ಅಂತಿದ್ಯಾ? ಅವ್ರ ಮನೇಲಿ ಮದ್ವೆಗೆ ಹೇಗೆ ಒಪ್ಕೊಂಡ್ರು? ಯಾರು ಒಪ್ಕೊಂಡ್ರು? ಹುಡುಗಿಯವರಪ್ಪ ನಾನು ಜೀವಂತ ಇರುವವರೆಗೂ ಮದುವೆ ನಡೆಯಲ್ಲ ಅಂದ್ರು. ಆ ಹುಡುಗಿ ಕಟ್ಕೊಂಡ್ರೆ ಇವನೇ ಕಟ್ಕೋತೀನಿ, ಇಲ್ದ್ರೆ ಮದುವೆನೇ ಬೇಡ ಅನ್ಲು. ನಾನು ಊರಿಗೆ ಬರಲ್ಲ, US ಅಲ್ಲೇ ಇರ್ತೀನಿ, ಆ ಹುಡುಗಿನ ಮದುವೆ ಮಾಡಿದ್ರೆ ಬರ್ತೀನಿ ಅಂದ. 4 ವರ್ಷದ ಹೋರಾಟ ಅಣ್ಣ. ಒಂದು ಕೆಟ್ಟದ್ರಲ್ಲೂ ಒಳ್ಳೇದೇ ಆಯ್ತು. ಆ ಹುಡುಗಿಯವರಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆ ಹುಡುಗಿಯವರಮ್ಮ ಅವಳನ್ನ ನೋಡಕ್ಕಾಗದೆ ಮದುವೆಗೆ ಏರ್ಪಾಡು ಮಾಡಿದ್ರು. ಲೈ ಸೂಪರ್ ಕಣ, ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಗ್ತಿದ್ಯಾ? ಈ ಸರಿ ನೀವೇ ಗೆಲ್ತೀರ ಅನ್ಕೊಂಡಿದ್ದೀವ ಅಣ್ಣ. ತಂಬ ಈ ಸರಿ ಅಪ್ಪ ಗೆಲ್ಬಾರ್ದು ಅಂತ ಹೇಳಿ ತುಂಬಾ ಆಟ ಆಡ್ಬಿಟ್ಟ. ಬಿಡಪ್ಪ, ಅದ್ರ ಫಲಾನ ಅವನು ಅನುಭವಿಸ್ತಾನೆ. ಅಮ್ಮ, ಹೋಗಿ ಹುಡುಗರಿಗೆ ಕಾಫಿ ತಗೊಂಡ್ ಬಾ. ಏನೋ ಇದು ಕಾರ್ಡಲ್ಲಿ ನನ್ನ ಹೆಸರು ಹಾಕ್ಸಿದೀಯಾ? ಆ ಹುಡುಗಿ ಜೊತೆ ಮದುವೆ ನಡೆದಕ್ಕೆ ಮೊದಲನೇ ಕಾರಣ ನೀನೇ ಕಣೋ. ನಾನಾ? ಏನ್ ಹೇಳ್ತಿದ್ಯೋ? ಹೌದು ಕಣೋ. ಆಕ್ಟಿಂಗ್ ಅಂತ ಓ, ನಾವು 4 ಜನ ಕಾರಣ ಏನೋ? ಸೂಪರ್ ಕಣ. ಮಣಿ, ಶಿವು, ರಾಮ ಎಲ್ಲ ಇದಕ್ಕೆ ಕಾರಣ ಅಂತ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ಹೌದು ಕಣೋ. ಬರ್ತೀನಿ. ಖಂಡಿತ ಬರ್ತೀವಿ. ನೀವು ಮದುವೆ ಕೆಲಸ ನೋಡ್ಕೊಳ್ಳಿ, ನಾನು ಹೋಗಿ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಟ್ಟು ಬರ್ತೀನಿ. ಆಮೇಲೆ ಏನಾಯ್ತು ಮಗ? ಆಮೇಲೆ ಇನ್ನೇನು, ಮತ್ತೆ ಪ್ಲಾನ್ ಹಾಕೋದಕ್ಕೆ ಶುರು ಮಾಡ್ದೆ. ರಂಬೆ ಗೊಂಬೆ ಲೈವ್ ಪ್ರೋಗ್ರಾಮ್ ಹಾಯ್ ಮಾಡ್ತಾವ್ ನೋಡು. ಹಾಯ್ ಮೀನಾ ಮೇಡಮ್. ಇವತ್ ನಿಮ್ ಬರ್ತ್ಡೇ ಅಂತೆ? ಹೇಗ್ರಿ ಕಂಡಿಡಿದ್ರಿ? ಗೊತ್ತು. ಹೇಳಕ್ ಹೇಳಿದ್ದೆ ನಾವು ತಾನೇ. ಮನೋಜ್, ನವೀನ್, ನಿರಂಜನ್, ವೀರೇಶ್, ವಿನಯ್, ಅರವಿಂದ, ಸಂತೋಷ. ಇಲ್ಲ ರೀ, ಇವರೇ ವರ್ಷ ನನಗೆ ವಿಶ್ ಮಾಡೋದು, ಅದಕ್ಕೆ. ಇವರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು. ನಾಗರಾಜ್, ಮಣಿಮುತ್ತು, ಅರುಣ್ ಮತ್ತೆ ವಿಜಯ್ ಎಲ್ಲ SMS ಮಾಡಿ ನಿಮ್ಗೆ ವಿಶಸ್ ನ ತಿಳಿಸಿದ್ದಾರೆ. ಕರೆಕ್ಟ್ ಆಗಿ ಅವ್ರ ಕೆಲಸ ಮಾಡವ್ರೆ. ಥ್ಯಾಂಕ್ ಯು ರೀ. ವೆಲ್ಕಮ್, ಬಾಯ್. ಮೀನಾ ಮೇಡಮ್, 1 ನಿಮಿಷ. ಅವ್ರು ವಿಶ್ ಮಾಡಿದ್ರು, ಇವ್ರು ವಿಶ್ ಮಾಡಿದ್ರು ಅಂತ ಹೇಳಿದ್ರಿ, ಆದ್ರೆ ನೀವು ಮಾತ್ರ ವಿಷಯ ಮಾಡ್ಲಿಲ್ಲ. ಸಾರಿ. ಹ್ಯಾಪಿ ಬರ್ತ್ಡೇ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು ಫ್ರಮ್ ಮೀನಾಕ್ಷಿ. ಥ್ಯಾಂಕ್ ಯು ಮೀನಾ ಮೇಡಮ್. ಬಾಯ್ ಬಾಯ್. ಈ ತರ ಮಕ ನೋಡದೆ ಮಾತಿಗೆ ಮರಳಾಗಿ ಮಾತಾಡ್ದವ್ರೆಲ್ಲ ಬೇಜಾನ್ ಓದೇ ತಿಂದವ್ರೆ. ಎಲ್ರಿಗೂ ಯಾರೇ ನೀನು ಚೆಲುವೆ ಪಿಕ್ಚರ್ ಹೀರೋಯಿನ್ ತರ ಸಿಕ್ಬಿಡಲ್ಲ. ನೇರವಾಗಿ ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಾತು, ಹುಷಾರು.
ಸರಿ, ನೇರವಾಗಿ ನೋಡಿ ತೀರ್ಮಾನ ಮಾಡೋಣ. ಹೆಂಗೋ? ಮೀನಾ ಮೇಡಮ್ ಕವಿತಾ ಅಂತ ಅನ್ಕೊಂಡು ತುಂಬಾ ಅಪ್ಸೆಟ್ ಆಗ್ಬಿಟ್ಟ. ಛೇ, ಅವತ್ತೇ ಪಾರ್ಕಲ್ಲಿ ಮೀನಾ ಸಾರಿ ನಾನು ಅವಳ ಫಾಲೋ ಮಾಡೋದು ಅವಳಿಗೆ ಇಷ್ಟ ಆಗ್ಲಿಲ್ಲ. ಅವನೇ ಅಲ್ವಾ ಹೇಳಿದ್ದು? ಹೌದು ಕಣೆ. ವಾಕಿಂಗ್ ಅಂದ್ರೆ ಈ ಸುತ್ತಲ್ ನಡಿಬೇಕು. ಲೂಸ್ ಅನ್ಸುತ್ತೆ ಕಣೆ. ಫಿಟ್ ಆಗ್ತಾನೆ ಇದ್ದೀರಾ? ಯಾಕೆ ಹಿಂದೆ ಸುತ್ತಾ ಇದ್ದೀರಾ? ಹೇ, ಸೂಪರ್ ಕಣ. ಥ್ಯಾಂಕ್ಸ್. ನಿನ್ ಲವ್ಗೆ ನಮಗೆ ಗೊತ್ತಿಲ್ದಂಗೆ ಹೆಲ್ಪ್ ಮಾಡಿದೀವಿ ಅನ್ನೋದನ್ನ ಕೇಳ್ತಿದ್ರೆ ನಮ್ಗೆ ಖುಷಿ ಆಗ್ತಿದೆ ಕಣ. ಡರ್ಟಿ ಟವಲ್. ಏನು ಹಿಂಗ್ ಬದಲಾಗ್ಬಿಟ್ಟಿದ್ಯಾ? ನಿನ್ ಡ್ರೆಸ್ಸು, ಬಾಡಿ ಲ್ಯಾಂಗ್ವೇಜು, ಸ್ಟೈಲು ಫಾರಿನ್ ಅವ್ರ ತರ ಆಗ್ಬಿಟ್ಟಿದ್ಯಾ ಕಣ. ಇನ್ನೊಂದ್ ಗೊತ್ತಾ ಮಗ, ಇವ್ನ್ ಕಲರ್ ಮಾತ್ರ ಬದಲಾಗದೆ ಹಾಗೆ ಇದ್ದಾನೆ. ಕಮಾನ್ ಮ್ಯಾನ್, ಅದೇಗೋ ಬದಲಾಯಿಸಕ್ಕಾಗುತ್ತಾ? ಇದು ನಮ್ ನ್ಯಾಷನಾಲಿಟಿ ಕಲರ್. ಇದು ಬದಲಾಗದಿರೋ ಹಾಗೆ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೋಡಪ್ಪ, ರಿಯಲಿ ಮ್ಯಾನ್. ಏಯ್, ಆಮೇಲೆ ಮೀನಾನೇ ನಿನ್ ಲವ್ವರ್ ಅಂತ ಹೇಗೋ ಕಂಡಿಡ್ದೆ? ಆಹಾ, ಇದು ಒಂಥರ ಯೋಗನೇ. ಪ್ರಪಂಚದಲ್ಲಿ ತುಂಬಾ ಈಸಿಯಾಗಿರೋದು ಯಾವುದು ಗೊತ್ತಾ? ಯಾವುದು? ಲವ್ ಮಾಡೋದು. ಪ್ರಪಂಚದಲ್ಲಿ ತುಂಬಾ ಕಷ್ಟವಾಗಿರೋದು ಯಾವುದು ಗೊತ್ತಾ? ಯಾವುದು? ಲವ್ ಮಾಡೋದು. ಯು ಆಪ್ಷನ್ ಬಿ. ಈ ಪ್ರಪಂಚದಲ್ಲಿ ತುಂಬಾ ತುಂಬಾ ಕಷ್ಟ ಆಗಿರೋದು ಯಾವ್ದು ಗೊತ್ತಾ? ನನ್ನ ರೂಮ್ಮೇಟ್ ಆಗಿರೋದು. ಕರೆಕ್ಟ್. ಲೇ ನನ್ ಮಾವನ್ ಮಗನೇ, ನಿನಗೆ ಲವ್ ಬಗ್ಗೆ ಏನ್ ಮಣ್ಣಂಗಟ್ಟಿ ಗೊತ್ತಾ? ಗೊತ್ತು. ಒಂದು ಕ್ವಾರ್ಟರ್ನ, ಒಂದು ಬಿಯರ್ನ ಹಂಗೇ ಕುಡಿಯೋವಾಗ ಹಿಂಗ್ ಇಳಿತಾ ಇಳಿತಾ ಸ್ವಲ್ಪನೇ ಆನಂದ ಸಿಗುತ್ತೆ ನೋಡು. ಅದ್ ನಿನ್ ಲವ್ ಅಲ್ಲಿ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ನಿನ್ ಲವ್ಗೆ ಇನ್ಮೇಲೆ ನಾನು ಹೆಲ್ಪ್ ಮಾಡೋದಕ್ಕೆ ಬರಲ್ಲ. ನೀನ್ ಬರ್ದೇ ಇರೋದೇ ಒಂದು ಹೆಲ್ಪ್ ಕಣ. ಶಟ್ ಅಪ್. ಹೋಗಲೇ. ಐ ವಿಲ್ ಗೋ ಟು ಸೆಕೆಂಡ್ ರೌಂಡ್. ನಿನ್ನೆ ನಾನು ನಿಮ್ಮ ಬಗ್ಗೆ ಯೋಚನೆ ಪಾರ್ಸಲ್ ರೆಡಿ ಆಯ್ತಾ? ಪೋದು ಬರ್ಪೆ. ಇದು ನನಗೆ, ಇದು ಇಲ್ಲ, ಅದೆರಡು ತಗೊಂಡ್ರೆ ಫ್ರೀ ಅಂತ ಹೇಳಿದ್ರು. ಇನ್ಮೇಲೆ ಇದ್ರ ಅವಶ್ಯಕತೆ ಇಲ್ಲ. I'll call you back. ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಒಂದು ಪರಿಹಾರ ಕಂಡಿಡ್ತಿದ್ದೀನಿ. ಗೆಸ್ ವಾಟ್? ಮ್ಯಾಟ್ರ್. ಮ್ಯಾಟರ್ ಅಂದ್ರೆ ನಾನು ಇದು ಮ್ಯಾಟ್ರೆ. ಕಾಂಡಮ್ ಇಲ್ಲ. ಕಾಂಡಮ್ ಅದೆಲ್ಲ ಇಲ್ಲಿ ಸಿಗಲ್ಲ. ತುಂಬಾ ಸ್ಟಾಕ್ ಇದೆ. ಅದೇ ಅಲ್ವಾ ಮೇಡಮ್, ಇಲ್ಲಿ ತುಂಬಾ ಚೆನ್ನಾಗಿ ಇಷ್ಟೊಂದು ವೆರೈಟಿಗಳೆಲ್ಲ ಇದೆ. ನಿಮ್ಗೇನ್ ಬೇಕಿತ್ತು? ಎಕ್ಸ್ಕ್ಯೂಸ್ ಮೀ, ನನಗೆ ನಿಮ್ಗೇನ್ ಬೇಕಿತ್ತು ಸರ್? ಹಲೋ ಡಾರ್ಲಿಂಗ್, ಮೆಡಿಕಲ್ ಶಾಪಲ್ಲಿ ಇದ್ದೀನಿ. ಹಾಗ ಎಕ್ಸ್ಕ್ಯೂಸ್ ಮೀ, 1 ಡಜನ್ ಕೊಡಿ. ಸ್ಟ್ರಾಬೆರಿ ಫ್ಲೇವರ್. ಎಷ್ಟು? 90. ಓಯ್, ಚೇಂಜ್ ತಗೊಂಡು ಹೋಗು. ಟಿಪ್ಸ್. ಐ ವೆರಿ ಹ್ಯಾಪಿ. ಬಾಯ್. ಈ ವಯಸ್ಸಲ್ಲಿ ಇದನ್ನ ಕೊಟ್ಟು ಊದಿ ಆಟ ಆಡು ಅಂತೆಲ್ಲ, ಇದು ನಿನಗೆ ನ್ಯಾಯ ಅನ್ಸುತ್ತಾ? ನನಗೂ ವಯಸ್ಸು ಅಂತ ಒಂದಿದೆ ಅಲ್ವಾ? ನಿನ್ನ ಮಾವನ ಮಗನೇ ಆದ್ರೂ ನಿನಗಿಂತ 3-4 ವರ್ಷ ದೊಡ್ಡವನೇ ತಾನೆ. ಇದನ್ನ ಊದಿ ಆಟ ಆಡೋದು ಯಾವನ್ನ ನೋಡಿದ್ರೆ ಕ್ಯಾಕರ್ಸ್ ಉಗಿಯೋದಿಲ್ವಾ? ನಾನು ಹೇಳಿಲ್ವಾ? ಯಾವಾಗ್ಲೂ ಹಿಂಗೇನಾ? ಛೇ, ಹೀಗೇನೆ ಯಾವಾಗ್ಲೂ. ನಿನ್ ಮುಖ ನೋಡ್ಕೋ. ನನ್ ಮುಖ ಮುತ್ತಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದಿರ ತಾನೆ? ಮತ್ತೆ ಪದೇ ಪದೇ ಹೇಳ್ತಾ ಇದೀರಾ?
ಈ ಮುಖಾಮೂತಿ ಇಷ್ಟ ಆಗಿದ್ದಕ್ಕೆ ಜೀವ ಕೈಯಲ್ಲಿ ಹಿಡ್ಕೊಂಡು ಎಲ್ಲಿ ಹಾಳಾಗ್ತೀವ ಅಂತ ಹುಡ್ಕೊಂಡು ಓಡ್ ಬಂದೆ. ನೋಡ್ಕೊಂಡು ಕಣೆ ಕೈ ಸಿಕ್ಕಾಕೊಂಡಿತ್ತು. ಆಹಾ ನಿಧಾನ ಕಡೆ, ನಿಧಾನ ಕಡೆ, ನಿಧಾನ ನಿಧಾನ ನಿಧಾನ. ಬಾರೋ ಮದುಮಗ, ಯಾವಾಗ್ಲೂ ಬಂದೆ. ಏನೋ ಮಗ ನೀರು, ಬಾರೋ, ಹೇಗಿದ್ಯಾ? ಅಂತೂ ಮದುಮಗ ಆಗ್ಬಿಟ್ಟೆ. ಆಮೇಲೆ ಹೇಗಿದ್ಯಾ? ಏನಾಯ್ತು? ಹ್ಯಾಂಡ್ ಸ್ಯಾನಿಟೈಸರ್. ಏನಾ ನಮ್ಮನ್ನೆಲ್ಲ ಮುಟ್ಟಿ ಫಿನೈಲ್ ಹಾಕಿ ಕೈ ತೊಳ್ಕೊತೀಯಾ? ಫಾರಿನಿಂದ ಬಂದಿರೋ ಗಾಂಚಲಿ ನೋಡ್ರು ಅಲ್ವಾ? ಸರಿ, ಒಳಗೋಗಿ ಕೂತ್ಕೋ, ಬರ್ತೀನಿ ಈಗ. ಕಾಫಿ. ನೋ ಥ್ಯಾಂಕ್ ಯು. ಆಗ್ಲೇ ನನ್ನ ಫ್ರೆಂಡ್ಸ್ ಮನೇಲೆಲ್ಲ ಟೀ, ಕಾಫಿ, ಲೆಮನೇಟ್ ಎಲ್ಲ ಕುಡ್ದಿದ್ದೀನಿ. ಮೈ ಸ್ಟಮಕ್ ಇಸ್ ಫುಲ್. ಥ್ಯಾಂಕ್ ಯು. ಅವ್ನ ಹಂಗೆ ಕಣಮ್ಮ. ಸರಿ, ಎಲ್ಲೋ ಕೆಲಸ ಮಾಡ್ತಾ ಇದೀಯಾ? ತಂಬ ಹತ್ರ ಕಣ. ತಂಬ ಹತ್ರನ? ಆರ್ ಯು ಕ್ರೇಜಿ? ಅವನ ಹತ್ರ ಯಾಕೋ ಕೆಲಸ ಮಾಡ್ತಾ ಇದೀಯಾ? ಅವನೊಬ್ಬ ಕೊಲೆಗಾರ, ಪಾಪಿ ಕಣೋ. ಯು ಡೋಂಟ್ ಹ್ಯಾವ್ ಎನಿ ಅದರ್ ಜಾಬ್. ಲೇ, ತಮ್ಮ ಮೊದ್ಲಿನ ತರ ಇಲ್ಲ ಕಣೋ. ಈಗ ಅವ್ರು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ ಗೊತ್ತಾ? ಅವ್ರ ಹತ್ರ ಹೋದ್ಮೇಲೆ ಕಣೋ ನಾನು ಚೆನ್ನಾಗಿರೋದು. ಯಾರು? ತಂಬ ತುಂಬಾ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಲೇ, ನಿಮ್ಮ ಅಪ್ಪನ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರು ಕೋಪದಲ್ಲಿ ಮಾತಾಡ್ತಿದ್ಯಾ? ನೀನ್ ಅವನ್ ಪರ ಮಾತಾಡ್ಬೇಡ. ಯಾರನ್ನ ಸೋಲ್ಸ್ತಾರೆ ಅಂತ ನೋಡ್ತಾ ಇರೋ. ಲೈ, ಇನ್ವಿಟೇಷನ್ ಕೊಡಕ್ ಬಂದ್ರ, ಜಗಳ ಆಡಕ್ ಬಂದ್ರ? ಲೈ, ನನಗೆ ಯಾಕೋ ನೀನು ಅವನ ಹತ್ರ ಕೆಲಸ ಮಾಡ್ತಿರೋದು ಸರಿ ಅನಿಸ್ತಿಲ್ಲ. ಅವ್ನ್ ದೊಡ್ಡ ಮೋಸಗಾರ ಕಣೋ. ಅಮ್ಮದ, ನಿನ್ ತಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ನಿನಗೂ ಅಣ್ಣನಿಗೂ ಅವ್ರ ಮೇಲಿರೋ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ಬೇಡ. ಲೈ, ನನಗೆ ಇಷ್ಟ ಆದವ್ರು ಎಲ್ಲರಿಗೂ ಇಷ್ಟ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿನ್ ಮದ್ವೆಗೆ ನಾನು ಬರ್ತೀನಿ. ಓಕೆ, ಹೋಗೋಣ ಕಣೋ. ಕುಟುಂಬದ ಸಮೇತ ಬರ್ಬೇಕು. ಓಕೆ, ಬಾರ. ಅಮ್ಮದ, ಯಾ, ಒಳ್ಳೇದೋ ಕೆಟ್ಟದೋ ತಂಬ ನಾನು ನೇರವಾಗಿ ಭೇಟಿಯಾಗಿ ಒಂದು ಪತ್ರಿಕೆ ಕೊಟ್ಪ. ಯಾಕಂದ್ರೆ ಮಂಗಳೂರಲ್ಲಿ ಯಾವುದೇ ಮದುವೆ ಆದ್ರೂ ಮೊದಲನೇ ಪತ್ರಿಕೆ ಅವರಿಗೆ ಕೊಡೋದು. ಅದು ನಮ್ಮ ಮದುವೆ ವಿಷಯ. ಯಾರಾದ್ರೂ ತಂಬಾಗ ಹಾಕೊಟ್ಬಿಡ್ತಾರೆ ಕಣೋ. ತಂಬಾಗೆ ಪತ್ರಿಕೆ ಕೊಟ್ರೆ ನಾವು ಬರಲ್ಲ ಕಣೋ. ಲೇ ಲೇ, ಅವನ್ ಬಿಡು. ಫ್ಯಾಮಿಲಿ ಜೊತೆ ಬಾ. ಸೀಡ ಬಾಯ್. ಆಮೇಲೆ ಮಾಡ್ತೀನಿ ಇರೋ. ಅಣ್ಣ ನಮಸ್ಕಾರ. ಬಾರಪ್ಪ ಬಾ. ನನ್ ಮದ್ವೆ ಇದೆ, ಪತ್ರಿಕೆ ಕೊಡಕ್ ಬಂದೆ. ಕೇಳ್ಪಟ್ಟೆ ಮದ್ವೆ ಅಂತ. ನಮ್ ಹುಡುಗರು ಹೇಳಿದ್ರು ನೀನ್ ನನ್ ಕಾಗದ ಕೊಡಲ್ಲ ಅಂತ. ನೋಡ್ದೇನೋ, ಮದ್ವೆ ಗಂಡೆ ನೇರವಾಗಿ ಬಂದಿದ್ದಾನೆ. ಅಣ್ಣ, ಊರಲ್ಲಿ ಇದ್ರಿ ಅಂದ್ರೆ ಖಂಡಿತ ಬನ್ನಿ. ಖಂಡಿತವಾಗಿ ಬರ್ತೀನಿ. ದೇವ್ರ ಒಳ್ಳೇದ್ ಮಾಡ್ಲಿ. ಬರ್ತೀನಿ ಬರ್ತೀನಿ ಬರ್ತೀನಿ. ತಂಬಾಗ ಯಾಕೆ ಪತ್ರಿಕೆ ಕೊಟ್ಟ? ಸರಿ ಬಿಡ್ರಿ, ಅವ್ರು ಎಲ್ಲರೂ ಬರ್ಲಿ ಅಂತ ಆಸೆ ಪಡ್ತಾರೆ. ಅವ್ ಮರೆಯುವಂತ ಕೆಲಸ ನಾ ಮಾಡಿದಾನೆ. ನಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದ. ಕಾಗೆ ಎಷ್ಟು ಎತ್ತರ ಕಾರಿದ್ರು ಅದು ಗಿಡ್ಗ ಅನ್ಸ್ಕೊಳ್ಳಲ್ಲ. ಇಲ್ಲಿ ನಾನೇ ಗಿಡ್ಗ. ಅದ್ರ ಬಗ್ಗೆ ಅವನ ಹತ್ರ ಏನು ಕೇಳಕ್ ಹೋಗ್ಬೇಡಿ. ನಾನು ಅವನ ಹತ್ರ ಏನು ಕೇಳಲ್ಲ. ತಗೋಣ, ಇಟ್ಕೋ. ಥ್ಯಾಂಕ್ಸ್ ಅಮ್ಮುದ. ಏನಣ್ಣ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ನೀನು? ಬಾ. Back to pavilion. ಏನ್ ನೀನು ಇದೆಲ್ಲ? Excuse me, mister. Where is the casual section? Casual section. Wait, this is the shirt section. I think we have women's section out there. Casual section should be somewhere around. ಹಿಂಗೆ ಎಡಗಡೆ ಹೋಗಪ್ಪ. What does that mean? ಎಡಗಡೆ ಹೋಗಪ್ಪ. ಇದು ಕೂಡ ಚೆನ್ನಾಗಿದೆ. ಸೂಪರ್ ಆಗಿದೆ. ವಾವ್, ಇದು ಚೆನ್ನಾಗಿದೆ. Look at that. ನೀನು 1 ಸೆಕೆಂಡ್, ಫೋನ್ ಬರ್ತಾ ಇದ್ದ. ದುರದೃಷ್ಟ ಏನಂದ್ರೆ ಅವನ್ ಎಲ್ಲೋ ಕೊಲೆ ಮಾಡ್ಬಿಟ್ಟು. ಹಲೋ. ಲೇ ರಾಮು, ಎಲ್ಲೋ ಇದೆಯಾ? ಹೇಳೋ, ಹೊರಗಡೆ ಇದೀನಿ ಕಣೋ. ಏನು, ತಮ್ಮನ್ನ ಎತ್ಬಿಟ್ರಂತೆ? ಎತ್ಬಿಟ್ರು ಕಣೋ.
ಸ್ಪಾಟ್ ಅಲ್ಲೇ ಔಟು. ಅನ್ಯಾಯವಾಗಿ ಒಬ್ಬ ಒಳ್ಳೆಯವನ್ನ ಸಾಯಿಸ್ಬಿಟ್ರು. ಲೇ ಹುಷಾರು ಕಣೋ. ತಮ್ಮನ್ನ ಸ್ಕೆಚ್ ಹಾಕಿ ಎತ್ತಿರೋ ತರ ನಿನ್ನನ್ನು ಸ್ಕೆಚ್ ಹಾಕಿ ಎತ್ತಿದ್ರೆ ಕಷ್ಟ. ಹುಷಾರು ಕಣೋ. ನಾವು 4-5 ವರ್ಷದಲ್ಲಿ ದುಡ್ಡು ಸಂಪಾದನೆ ಮಾಡಿ ಅವನ ಗೆದ್ಬಿಡೋಣ, ಸಾಯಿಸ್ಬಿಡೋಣ. ಹೇಯ್ ಬರ್ರೋ, ಏನಮ್ಮ ನಾವೇನೋ ಕೇಳ್ರಮ್ಮ, ಎದರಮ್ಮ ಮೇಲೆ ಹೋಗಮ್ಮ ಬಳಿ, ಅದೇನಿದ್ರು ನಾವು ನೋಡ್ಕೊತೀವಿ. ಮೀನುಗಾರರ ಸಂಘದ ಅಧ್ಯಕ್ಷರಾಗಿದ್ದ ಲಕ್ಷ್ಮೀ ತಂಬಾ ಎಂಬುವರನ್ನು ಚುಚ್ಚಿ ಕೊಲೆ ಮಾಡಲಾಗಿದೆ. ಇದು ಮೀನುಗಾರರ ಸಂಘದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಡಲ ತೀರಗಳಲ್ಲಿ ಗಲಭೆ ಹೆಚ್ಚಾಗುವ ಸಂಭವ ಇದೆ. ಈ ಸಂಘಕ್ಕೆ ಸಂಬಂಧಪಟ್ಟ ಮೀನುಗಾರರು ಮೀನು ಹಿಡಿಯಲು ಹೋಗದೆ ಪ್ರತಿಭಟನೆ ಮತ್ತು ಗಲಭೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲದೆ ಹಲವು ಹಿಂಸಾಚಾರಗಳು ಕೂಡ ನಡೆಯುತ್ತಿವೆ. ಇದರಿಂದ ಸಿಟಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದು ಯಾರು ಹೊರಗಡೆ ಬರದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಥಿಯೇಟರ್ಗಳು ಮತ್ತು ಪಾರ್ಟಿ ಹಾಲ್ಗಳನ್ನು ಬಂದ್ ಮಾಡಲಾಗಿದೆ. ಮಂಗಳೂರಲ್ಲಿ ಏನ್ರಿ ನಡೀತಾ ಇದೆ ಸರ್? ಈ ತಂಬಾ ಬಾಮ ಇದ್ರೆಲ್ಲ ಯಾಕಷ್ಟೊಂದು ಗಲಾಟೆ ನಡೀತಿದೆ? ತಂಬಾ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಿರೋದು? ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಸರ್. ತಂಬಾನ ಯಾರು ಕೊಂದಿರಬಹುದು? ಯಾರ ಮೇಲಾದ್ರೂ ಸಂದೇಹ ಇದೆಯಾ? ತಂಬಂಗೆ ಇಬ್ರು ಬಾಮೈದ್ರು ಇದ್ದಾರೆ. ಭಾವಮೈತ್ರ? ಏ ತೋತಾದ್ರಿ, ಬಾವ ಹೋದ್ಮೇಲೆ ಎಲ್ಲ ನಮ್ದೇ ಕಣ. ನನಗೆ ಆ ಟೆಕ್ಸ್ಟೈಲ್ ಓನರ್ ಮೇಲೆ ಡೌಟ್ ಇದೆ ಸರ್. ಟೆಕ್ಸ್ಟೈಲ್ ಓನರ? ಸರ್, ಮೀನುಗಾರರ ಮುಖ್ಯಸ್ಥನ ಕೈ ಕತ್ತರಿಸ್ತೀನಿ ಅಂತ ಹೇಳಿದ್ದ. ಒಂದ್ ವೇಳೆ ಅವನಿಗೆ ಕೆಲಸ ಮಾಡಿರ್ಬೋದಾ? ಮೀನುಗಾರರ ಮುಖ್ಯಸ್ಥ ಅವನು ನನ್ನ ಕೈನ ಕತ್ತರಿಸ್ತಾನ? ಯಾರ ಕೈನ ಕತ್ತರಿಸ್ತಾರ ನೋಡ್ತಿರೋ. MLA ಮಾಡಿಸಿರ್ಬೋದು, ಇಲ್ಲ ಅವನ್ ಮಗನೇ ಮಾಡಿಸಿರ್ಬಹುದು. MLA ಮಗ? ಒಂದ್ ವೇಳೆ ಅವನ್ ಮಗ ಕೂಡ ಮಾಡಿರ್ಬೋದು ಸರ್. ಅವ್ರ ಮಗನ? ಅವನಿನ್ನೂ ಚಿಕ್ಕ ಹುಡುಗ ಅಲ್ವಾ? ಮುಂದೆ ಬೇರೆ ಚೆನ್ನಾಗಿರೋದು ಸಿಕ್ತಲ್ಲ? 4 ತಗೊಂಡಿದ್ದೀನಿ. 1 2 3 4. ಓಕೆ. ಏ ಅಮುದ, ಹಾ ಮಗ, ಹಾಗೆ ಒಂದ್ ನಿಮಿಷ ಇರು. ಓಕೆ. ಮೀನು, ಒಂದೇ ಒಂದ್ ನಿಮಿಷ. ನಿನ್ ಬಿಲ್ ಯಾಕೆ? ನೀನೆಲ್ಲಿ ಹೋಗ್ತಿದ್ಯಾ? ಪ್ಲೀಸ್ 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 ತಗೋ, ಇದನ್ನ ಹಿಡ್ಕೋ. ಏಯ್ ತಂಬಾನ ಎತ್ತಿದ್ರು ಅಂತ ನಿಂಗೆ ಹೋಗುತ್ತೋ? ಯಾಕೋ ನಮ್ಮ ಅಣ್ಣ ಹೇಳಿದ್ರು ಕಣೋ. ಅಷ್ಟ್ ಬೇಗ ಯಾಕೋ ನಿಮ್ಮ ಅಣ್ಣ ನಿನಗೆ ಫೋನ್ ಮಾಡಿ ಹೇಳಿದ್ರು? ಅಣ್ಣನ ಅಂಗಡಿ ಮುಂದೆನೆ ನಡೆದಿದ್ದಂತೆ, ಅದಕ್ಕೆ ಹೇಳಿದ್ರು. ಸ್ಕೆಚ್ ಹಾಕಿ ಎತ್ಬಿಡ್ತಾರೆ ಅಂತ ನನಗೆ ಯಾಕೆ ಹೇಳ್ದೆ? ಲೈ, ನೀನ್ ಅವ್ರ ಜೊತೆನೆ ತಿರುಗ್ತಾ ಇರ್ತೀಯ, ಅದಕ್ಕೆ ನಿನ್ನೂ ಎತ್ಬಿಡ್ತಾರೆ ಅಂತ ಹೇಳ್ದೆ. ತಂಬಾನ ಸ್ಕೆಚ್ ಹಾಕಿ ಎತ್ತಿದ್ರು ಅಂತ ನಿನಗೆ ಹೇಗೆ ಗೊತ್ತು? ಲೇ ರಾಮು, ನೀನೇನೋ ನನ್ನನ್ನೇ ವಿಚಾರಣೆ ಮಾಡ್ತಾ ಇದ್ಯಾ? ಏನೋ ಲೇ, ಅಣ್ಣ ತಮ್ಮ ಪ್ಲಾನ್ ಮಾಡಿ ತಂಬಾನ ಎತ್ಬಿಟ್ರಲ್ಲ? ತಂಬಾನ ಸಾಯಿಸಿರೋ ನೀನೇ ಕಣೋ. ಬುದ್ಧಿ ಇಲ್ದಿರೋ ದಡ್ಡನ್ ತರ ಮಾತಾಡ್ಬೇಡ ಕಣೋ. ಇನ್ನು 4 ದಿನದಲ್ಲಿ ನನ್ನ ಮದುವೆ ಸೀರೆ ಒಡವೆ ತಗೋತಾ ಇದೀವಿ. ನನಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಇಲ್ಲಿ ನೋಡು, ನೀನ್ ನನ್ನ ಫ್ರೆಂಡ್, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ದೆ. ಇರಂಗಿದ್ರೆ ಇರು, ಇಲ್ದಿದ್ರೆ ಹೋಗು. ಲೇ ಅಮುದ, ಹಳೆ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಜನಗಳನ್ನ ಕಳ್ಸಿ ತಂಬಾನ ಎತ್ಬಿಟ್ರಲ್ಲ? ಲೇ ರಾಮು, ಓವರ್ ಆಗಿ ಮಾತಾಡ್ತಾ ಇದ್ಯಾ? ನಾನು ಹೇಳಕ್ ಕೇಳು. ಇರೋ, ನಿಮ್ಮಿಬ್ರು ಮೇಲೆ ಪೊಲೀಸ್ ಕಂಪ್ಲೇಂಟ್? ಲೈ ರಾಮು, ಹಲೋ. ಏನಾಯ್ತು? ಫ್ರೆಂಡು. ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಅದು ಮನೆಗೆ ಬಂದ್ ಪತ್ರಿಕೆ ಕೊಟ್ಟಿಲ್ಲ ಅಂದ್ರೆ ಮದುವೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ಹೆದರ್ಸ್ತಾ ಇದ್ದಾನೆ. ಇಲ್ಲ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅದೆಲ್ಲ ಏನು ಇಲ್ಲ ಬಾ. ಏಯ್, ನಮ್ ಬಾವನ್ನ ಎತ್ಬಿಟ್ರಲ್ಲ, ನಿಮ್ಮನ್ನ ಬಿಡೋದಿಲ್ಲ. ನಿಮ್ ಕುಟುಂಬ, ಕುಲ, ಗೋತ್ರ ಎಲ್ಲಾನು ಬೇರ್ ಸಮೇತ ಕಿತ್ತಾಕ್ತೆ ಬಿಡೋದಿಲ್ಲ ಕಣೋ. ಇನ್ನು 3 ಗಂಟೆ ಅಷ್ಟರಲ್ಲಿ ನೀನ್ ಸಾಯ್ತ್ಯ ಕಣೋ. ನಾವ್ ಯಾರು ಅನ್ನೋದನ್ನ ಈ ಮಂಗಳೂರಿಗೆ ತೋರಿಸ್ತೀವಿ ನೋಡು. ಅಣ್ಣ, ನನಗಿದ್ರಲ್ಲಿ ಯಾವುದೇ ಸಂಬಂಧ ಇಲ್ಲ ಅಣ್ಣ. ನನಗಿನ್ನು 4 ದಿನದಲ್ಲಿ ಮದ್ವೆ ಅಣ್ಣ. ನಿನಗೆ ಹೆಂಗ್ ಮದ್ವೆ ಆಗುತ್ತೆ ಅಂತ ನಾನು ನೋಡ್ತೀನಿ ಕಣೋ. ಅಣ್ಣ, ಮದ್ವೆ ಕೆಲಸ ಇರುತ್ತಲ್ವಾ, ಅದಕ್ಕೆ ಒಂದ್ ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಹೇಳೋಣ. ಏಯ್, ಇಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆ ಕಣೋ. ಮಂಗಳೂರೇ ಹೊತ್ತು ಉರಿತಾ ಇದೆ, ಅಂಗಡಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಈ ರಾಮಸ್ವಾಮಿ ಬೇರೆ ನೀನು ನಾನೇ ಎತ್ತಿದ್ದು ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾನೆ. ಇವನೇ ಸರ್. ಅವನಿಗೇನೋ ನಿನ್ ಮೇಲೆ ದ್ವೇಷ? ಇಲ್ಲಣ್ಣ, ನಾನೇ ರಾಮಗ್ ಫೋನ್ ಮಾಡಿ ನಿನಗೂ ಸ್ಕೆಚ್ ಹಾಕಿ ಎತ್ಬಿಡ್ತಾರೆ ಕಣೋ, ಹುಷಾರಾಗಿರು ಅಂತ ಹೇಳ್ದೆ. ಅದನ್ನ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅಯ್ಯೋ, ಕೊನೆಗೂ ಒಂದ್ ಮಾಲೆ ಹಾಕಿ ಕೈ ಮುಗಿದು ಸಂತೋಷವಾಗಿ ಇರೋಣ ಅನ್ಕೊಂಡಲ್ಲೋ. ಯಾಕೋ ಇರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು
5 ವರ್ಷದ ಮೇಲೆ ಒಂದು ಶುಭ ಕಾರ್ಯ ನಡೀತಾ ಇದೆ. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಕಣೋ. ಅಂಗಡಿ ಹತ್ರ ಬೇರೆ ಎತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಖಂಡಿತ ಈ ಕೊಲೆ ನೀವೇ ಮಾಡಿದೀರಾ ಅಂತ ನಿಮ್ಮನ್ನ ಹುಡ್ಕೊಂಡು ಬರ್ತಾರ. ಒಂದ್ ಕೆಲ್ಸ ಮಾಡಿ ಅಣ್ಣ, ಫೋನ್ ಸ್ವಿಚ್ ಆಫ್ ಮಾಡಿ ಅಪ್ಪನು ಅಚ್ಚಿನ ಕರ್ಕೊಂಡು ನಿಮ್ ಮಾವನ್ ಮನೆಗೆ ಹೋಗ್ಬಿಡಿ. ಇಲ್ದೇ ಇರೋ ಸಮಸ್ಯೆ ಆಗತ್ತೆ ಅಣ್ಣ. ನಾನು ಫೋನ್ ಮಾಡದೆ ನೀ ಈ ಕಡೆ ಬರಬಾರ್ದು, ಅರ್ಥ ಆಯ್ತಾ? ಏನಾಯ್ತ್ರಿ? ನೀವ್ ಹೋಗಿ ರೆಡಿಯಾಗಿ ಹೋಗಿ. ನಾನು ಫೋನ್ ಮಾಡಿದ್ಮೇಲೆ ವಾಪಸ್ ಬಾ, ಅರ್ಥ ಆಯ್ತಾ? ಸರಿ. ನಾನು ಜ್ಞಾನೇಂದ್ರ ಮಾತಾಡ್ತಿರೋದು. ಮನೆಗೆ ಒಂದು ಗಾಡಿ ಕಳಿಸು. ಅವನ್ ಮನೆಗೆ ಹೋಗ್ತಿದೀವಣ್ಣ. ನಾನ್ ನೋಡ್ಕೋತೀನಿ ಬಿಡಣ್ಣ. ಯಾರಿಲ್ಲ ಕಣೋ, ಎಲ್ಲ escape ಎಲ್ಲ ಆಗಿದ್ದಾರೆ. ಹೋಗ್ಬಿಟ್ಟಿದ್ದಾರೆ. ಬೆಂಕಿ ಹತ್ರ ಮನೆಗೆ. ಎಲ್ಲ ಏನಾಯ್ತು? ಏನಿಲ್ಲ. ಕೊನೆವರೆಗೂ ಏನಾಯ್ತು ಅಂತ ಹೇಳಲೇ ಇಲ್ಲ. ಹೇಯ್, ಮದ್ವೆ ಅಂದ್ರೆ ಹುಡುಗನ ಮನೇಲಿ 1000 ಸಮಸ್ಯೆ ಇರುತ್ತೆ, ಅದಕ್ಕೆ ಹಾಗೆ ಹೇಳ್ದೆ. ನಾವ್ ಯಾವಾಗ ಮಂಗಳೂರಿಗೆ ಹೋಗೋದು? ನೀನೇ ಕರ್ಕೊಂಡು ಹೋಗ್ತೀನಿ ಅಂದೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾ ಇದೀವಿ. ಸರಿನಾ? ಮೀನು, ಇದೆಲ್ಲ ನಿನ್ನ ಹತ್ರನೇ ಇರ್ಲಿ. ನಾನು ಬೆಳಿಗ್ಗೆ ಬಂದು ಇಸ್ಕೊಂಡು ಹೋಗ್ತೀನಿ. ನಾನು ಹೊರಡ್ತೀನಿ. ಒಳಗ್ ಬಾ, ಊಟ ಮಾಡ್ಕೊಂಡು ಹೋಗು. ನಮ್ಮ ಊರಲ್ಲೆಲ್ಲ ಮದುವೆ ಆದ್ಮೇಲೆ ಊಟ ಮಾಡೋದು, ಸರಿನಾ? ಬಾಯ್. ಹಲೋ, ನಾನು ಮಂಗಳೂರು ಇನ್ಸ್ಪೆಕ್ಟ್ರು. ಹೇಳಿ ಸರ್. ಮಂಗಳೂರಲ್ಲಿ ತಂಬಾ ಕೊಲೆ ಬಗ್ಗೆ ಕೇಳ್ಪಟ್ರ? ಹೌದು ಸರ್. ಅದನ್ನ ನೀವೇ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಮಸ್ವಾಮಿ ಹೇಳಿದ್ನ ಸರ್? ರಾಮಸ್ವಾಮಿನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ನಿಮಗೆ ಗೊತ್ತು? ಸರ್, ಅವ್ನು ನನ್ನ ಫ್ರೆಂಡು ಸರ್. ನಾನು ಅವನು ಈಗ ತಾನೇ ಮಾತಾಡಿದ್ವಿ ಸರ್. ನಾನು ಹೇಳಿದ್ದೇನೆ ಅವ್ನು ಅರ್ಥ ಮಾಡ್ಕೊಳ್ದೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಹಾಗಾದ್ರೆ ಖಂಡಿತವಾಗ್ಲೂ ನೀವು ಮಾಡಿಲ್ಲ? ನಿಜವಾಗ್ಲೂ ಇಲ್ಲ ಸರ್. ಈಗ ಎಲ್ಲಿದ್ದೀರಾ ಸರ್? ಬೆಂಗಳೂರಲ್ಲಿ. ಒಂದ್ ಕೆಲಸ ಮಾಡಿ, ತಕ್ಷಣ ಹೊರಟ್ಬಿಟ್ಟು ಮಂಗಳೂರಿಗೆ ಬನ್ನಿ. ಸರ್, ನನಗೆ ಇನ್ನೂ 4 ದಿನದಲ್ಲಿ ಮದುವೆ ಸರ್. ತುಂಬಾ ಕೆಲಸ ಇದೆ, ನನಗೆ ಈಗ ಬರಕ್ಕಾಗಲ್ಲ ಸರ್. ತಂಬಾನ ಇಬ್ರು ಬಾಮ ಇದ್ರು ನಿನ್ನ ಎತ್ತಬೇಕು ಅಂತ ಹುಡುಕ್ತಿದ್ದಾರೆ. ಏನ್ ನಡೆಯುತ್ತೆ ಅಂತಾನೂ ಗೊತ್ತಿಲ್ಲ. ಹೊರಟ್ಬಿಟ್ಟು ಬನ್ನಿ. ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದೀನಲ್ಲ ಸರ್. ನಾನು ಯಾಕೆ ಸರ್ ಬರ್ಬೇಕು ಸ್ಟೇಷನ್ಗೆ? ಕೇಸ್ ದೊಡ್ಡದಾಗಿದೆ, SP ವರ್ಗೂ ನ್ಯೂಸ್ ಹೋಗಿದೆ. ಚಿಕ್ಕ ಎಂಕ್ವೈರಿ ಅಷ್ಟೇ, ಭಯ ಪಡದೆ ಬನ್ನಿ. ನೀವು ಕೊಲೆ ಮಾಡಿಲ್ಲ ತಾನೇ? ನೇರವಾಗಿ ಬಂದು ನಿಮಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಲೆಟರ್ ಬರ್ದು ಕೊಟ್ಬಿಟ್ಟು ಹೋಗಿ, ಅಷ್ಟೇ ತಾನೇ? ಇದೊಂದು ಚಿಕ್ಕ ಎಂಕ್ವೈರಿ ಅಷ್ಟೇ, ಬನ್ನಿ. ತಂಬನ್ನ ಯಾವನ್ ಬೇಕಾದ್ರೂ ಹೊಡೆದಾಕೆ ತನ್ಕಣ. ಒಬ್ರ ಇಬ್ರ ಊರಲ್ಲಿರೋರು ಎಲ್ರನ್ನೂ ಅವ್ನು ಎದುರಾಕೊಂಡವನೆ. ಟೆಕ್ಸ್ಟೈಲ್ ಓನರ್ ಮಗಳನ್ನ ಒಬ್ಬ ಲವ್ ಮಾಡ್ತಾ ಇದ್ದ ಅಂತ ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು 1 ವಾರ ಬೋಟಲ್ ಸಂಸಾರ ಮಾಡೋದಕ್ಕೆ ಕಳಿಸ್ಬಿಟ್ಟು ಅವ್ರ ಅಪ್ಪನಿಗೆ ಉರಿಸ್ತಾ ತಾನೆ. ಹಿಂಗ್ ಮಾಡಿದ್ರೆ ಎಣ್ಣೆ ತೋರು ಸುಮ್ನೆ ಬಿಡ್ತಾರ? ಅವನೇ ಯಾರಿಗೋ ಸುಪಾರಿ ಕೊಟ್ಟು ಎತ್ಸಿರ್ತಾನೆ. ಕೋಳಿನ ಕುಯ್ದಂಗೆ ಎಷ್ಟ್ ಜನನ್ ಕುಯ್ದಾಕವನೆ. ಹಂಗ್ ಸತ್ತವ್ರ ಮಗ ಯಾವನ ಒಬ್ಬ ಇವನ ಕುಯ್ದಾಕವನೆ. ಇವಾಗ ನಿನಗಿರೋ ಸಮಸ್ಯೆ ಅಂದ್ರೆ ರಾಮು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಒಂದೇ. ಊರಲ್ಲಿ ಸಮಸ್ಯೆ ತುಂಬಾ ದೊಡ್ಡದಾಗಿದೆ. ಯಾವನ ಒಬ್ಬನ ಹಿಡಿದು ಒಳಗಾಕ್ಬಿಟ್ಟು ತಂಬಾ ಬಾಡಿನ ಎತ್ತಬೇಕು ಅಂತ ಪೊಲೀಸರು ಪ್ಲಾನ್ ಮಾಡವ್ರೆ. ಸುಮ್ನೆ ಇರದೆ ನೀನೆ ವಾಂಟೆಡ್ ಆಗಿ ಹೋಗಿ ತಗ್ಲಾಕಬೇಡ. ದಯವಿಟ್ಟು ನಿನ್ ಫೋನ್ ಆಫ್ ಮಾಡ್ಬಿಟ್ಟು ಎಣ್ಣೆ ಓಡ್ಕೊಂಡು ಆರಾಮಾಗಿ ಮಲಕ್ಕು. ಉಳಿದಿದ್ದನ್ನ ನಾಳೆ ನೋಡ್ಕೊಳ್ಳೋಣ. ತಗೋಬಾ ಮೈದ. ಚಿಯರ್ಸ್. ನಿಮಗೇನು ತೊಂದರೆ ಆಗಲ್ಲ, ನಾನಿದ್ದೀನಿ. ಬೇಕ್ರೆ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಜ್ಞಾನೇಂದ್ರಣ್ಣ, ನೀವಿರೋ ಜಾಗ ತಂಬಾ ಕಳರ್ ಗೊತ್ತಾಗಿದೆ, ಬೇಗ ಹೊಟ್ಟೋಗಿ. ಅಯ್ಯೋ, ಬೇಗ ಬೇಗ
ಅಪ್ಪನ ಎತ್ಕೊಳ್ಳಿ. ಏನಪ್ಪ ಸಂಬಂಧ ಕಾಲ್ ಮಾಡ್ತಾವನೆ? ಹೇಳು ಸಂಬಂಧ. ಏ ಕರ್ಪೂರ, ಅಮುದ ನಿನ್ ಜೊತೆಲಿದ್ದಾನಾ? ಹೌದು. ನಾನೇ ಕಣ ಆಫ್ ಮಾಡಕ್ ಹೇಳಿದ್ದೇನೀಗ? ಅವನಿಗೆ ಫೋನ್ ಕೊಡು. ತಗೊಳಪ್ಪ, ಸಂಬಂಧ ಮಾತಾಡ್ಬೇಕಂತ. ಹೇಳೋ. ಏ ಅಮುದ, ಮಂಗಳೂರು ಪೂರ ನೀನು ನಿಮ್ಮ ಅಣ್ಣನೇ ಎತ್ತಿರೋದು ಅಂತ ಮಾತಾಡ್ತಿದ್ದಾರೆ. ಪೊಲೀಸ್ ಬೇರೆ ನಿನ್ ಹುಡುಕ್ತಾ ಇದ್ದಾರೆ. ತಂಬ ಹುಡುಗರು ನಿನ್ ಮುಗಿಸ್ಲೇಬೇಕು ಅಂತ ಸುತ್ತಾ ಇದ್ದಾರೆ. ಸುಮ್ನೆ ನೀನ್ ಪೊಲೀಸರಿಗೆ ಸರೆಂಡರ್ ಆಗೋದು ಒಳ್ಳೇದನ್ಸ್ತಿದೆ. ನೀನ್ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ಬಿಡು. ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಯಾಕೋ ನಾನು ಸರೆಂಡರ್ ಆಗ್ಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ನನಗೂ ತಮ್ಮನಿಗೆ ಮಾತ್ರ ಸಮಸ್ಯೆನಾ? ಯಾಕೆ ನಿನಗೂ ತಮ್ಮನಿಗೂ ಸಮಸ್ಯೆ ಇತ್ತು ತಾನೆ? ಹಾಗಾದ್ರೆ ನೀನೆತ್ತಿದ್ಯಾ? ಏಯ್ ಅಪ್ಪ, ಅವ್ನ್ ನಾವೇ ಎತ್ತಿದೀವಿ ಅಂತಿದ್ದಾನಪ್ಪ. ಯಾಕೆಲ್ಲದಕ್ಕೂ ಟೆನ್ಷನ್ ಆಯ್ತ್ಯಾ? ಉಳಿದು ಬಿಟ್ಟು ಆರಾಮಾಗಿ ಮಲಕ್ಕೋ, ಬೆಳಗ್ಗೆ ನೋಡ್ಕೊಳ್ಳೋಣ. ಕೇಸ್ ದೊಡ್ಡದಾಗಿದೆ. SP ವರೆಗೂ ನ್ಯೂಸ್ ಹೋಗಿದೆ. ಭಯ ಪಡದೆ ಬನ್ನಿ. ನೀವು ಕೊಲೆ ಮಾಡಿಲ್ಲ ತಾನೆ? ನನ್ನ ಹತ್ರ ಏನೋ ಮುಚ್ಚಿರ್ತಿದ್ಯಾ? ಅಣ್ಣ ತಮ್ಮ ಪ್ಲಾನ್ ಮಾಡಿ ತಮ್ಮನ ಎತ್ಬಿಟ್ರಲ್ಲ. ಲೇ ರಾಮು, ನಾನು ಅಮುದ ಮಾತಾಡ್ತಾ ಇದ್ದೀನಿ. ಏನೋ? ನನಗೂ ತಂಬಾಕೊಲಿಗೂ ಯಾವುದೇ ಸಂಬಂಧ ಇಲ್ಲ. ಅನಾವಶ್ಯಕವಾಗಿ ನನ್ನನ್ನು ಯಾಕೆ ಹೇಳಿದೆ? ಏಯ್, ನೀನ್ ಹೇಳ್ಬಿಟ್ರೆ ನಂಬೇಕಾ? ಬಂದು ನಿನ್ನ ನೆತ್ತಿದ್ದೀವಿ. ಏಯ್, ಯಾಕ ಸುಮ್ಮನೆ ಬಡ್ಕೊಂಡು ಸಾಯ್ತಾ ಇದ್ದೀರಾ? ಇಡ್ರ ಫೋನ್, ಮಲಗ್ರ. ಏನೋ ಚೋಟ್ ಮೆಣಸಿನ್ಕಾಯಿ. ಅಮುದ ಯಾರಣ್ಣ? ಅಮುದನ? ಏನೋ? ನಿಮ್ ಫೋನ್ನ ಆನ್ ಮಾಡಕ್ ಹೇಳಿದ್ರು. ಯಾರು? ಮಂಗಳೂರು ಇನ್ಸ್ಪೆಕ್ಟರ್ ಹೇಳಿದ್ರು. ನಿನ್ನ ಹೆಸರು ಯಾವನಪ್ಪ ಹೇಳೋನು? ಬುದ್ಧಿ ಇಲ್ಲ ನನ್ನ ಮಗ ಅವನು. ಹಲೋ ಸರ್, ನಮ್ಮ ಮಾವನ ಜೊತೆ ನನ್ನ ಬಗ್ಗೆ ಅವ್ರ ಹತ್ರನೇ ಕೇಳಿ ಸರ್. ಮಾವ, ಇವರೇ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು. ಸ್ವಲ್ಪ ಮಾತಾಡಿ ನನ್ನ ಬಗ್ಗೆ ಹೇಳಿ. ಸರಿಯಾಗಿ ಹೇಳ್ತೀನಿ. ಹಲೋ, ಏನಪ್ಪ? ಒಬ್ಬ ಅಮಾಯಕ ಮುಗ್ದಿನ ಮೇಲೆ ಸಂಶಯ ಪಡ್ತಾ ಇದೆಯಲ್ಲ, ನಿನಗೊಂದ್ಸತ್ವ ಆಯ್ತಾ? ನೀನ್ ಯಾರು? ನಾನು ಅಮುದ ಅವರ ಮಾವ. ನಿನ್ನ ಹೆಸರೇನು? ಏನ್ ಮಾಡ್ಕೊಂಡಿದ್ಯಾ? ಹೆಸರ ಅಮಾವಾಸ್ಯೆಲಿ ಹುಟ್ಟಿದ್ರಿಂದ ಎಲ್ರು ನನ್ನ ಅಮಾವಾಸ್ಯೆ ನೀನಾ? APMC ಹಾರ್ಡಲ್ಲಿ ಬಾಳೆಕಾಯಿ ಮಂಡಿ ಐತೆ. ಹೌದು, ಇಷ್ಟೊಂದು ಕೇಳ್ತಾ ಇದೀರಲ್ಲ, ನೀವ್ ಯಾರು ಅಂತ ತಿಳ್ಕೊಬೋದಾ? ಸ್ವಲ್ಪ ವಿವರವಾಗಿ ಹೇಳಿ. ಇನ್ಸ್ಪೆಕ್ಟರ್. ಯಾವುದು? ಈ ರೆವಿನ್ಯೂ ಇನ್ಸ್ಪೆಕ್ಟ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತಾರಲ್ಲ, ಆ ಇನ್ಸ್ಪೆಕ್ಟ್ರಾ? ಸಂತೋಷ್ ಕುಮಾರ್, ಮಂಗಳೂರು ಇನ್ಸ್ಪೆಕ್ಟರ್. ಅಣ್ಣ, ಇನ್ಸ್ಪೆಕ್ಟರ್ ಸಂತೋಷ್ ಅವರ? ಒಂದು ಸಲ ನಿನಗೆ ನಾಯಿ ಹೊಡೆದಂಗ್ ಹೊಡೆದು ಪಂಚೆ ಎಲ್ಲ ಉದುರಿಸಿದ್ನಲ್ಲ. ಅಯ್ಯೋ ಅಮ್ಮ ಅಮ್ಮ, ಎಳಿಸ. ನೀನೇನ ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನಿನ್ನ ಅಳಿಯನ್ನ ಕೈ ಹಿಡಿದು ಕರ್ಕೊಂಬ. ಅವನ್ ಎಸ್ಕೇಪ್ ಆದ್ರೆ ಮಂಗಳೂರಿಂದ ನೀನ್ ಮಿಸ್ ಆಗ್ತೀಯಾ? ಸರಿ ಸರ್, ಸರಿ ಸರ್, ಖಂಡಿತ ಕರ್ಕೊಂಬತ್ತೀನಿ. ಅಯ್ಯಯ್ಯ, ಯಾವ್ದನ್ನ ಸರಿಯಾಗಿ ಹೇಳ್ದೆ ಫೋನ್ ಕೊಟ್ಬಿಟ್ಟಲ್ಲ. ಏನ್ ಮಾವ ಹೇಳಿದ್ರು? ಅಯ್ಯ, ನಿನ್ನ ಕೈ ಹಿಡ್ಕೊಂಡು ಮಂಗ್ಳೂರ್ವರೆಗೂ ಕರ್ಕೊಂಡ್ ಮಾತಾಡೋರಪ್ಪ ಅವರು. ನಂಗೆ ಒಳ್ಳೆ ತಲೆನೋವು ಆಯ್ತಲ್ಲ. ಅಕ್ಕ ಅಕ್ಕ ಅಳ್ಬೇಡ ಕಣಕ್ಕ, ಸಮಾಧಾನ ಮಾಡ್ಕೊಳಕ್ಕ. ಅಳ್ಬೇಡ ಕಣ್ಮ, ಸಮಾಧಾನ ಮಾಡ್ಕೊ. ಹೋದವ್ರು ವಾಪಸ್ ಬರ್ತಾರ. ಹೊಸ ಸಮಾಧಾನ ಮಾಡ್ಕೊ. ಅಮದು, ಹೇಳು ಮೀನಾ. ಎಲ್ರೂ ಫ್ಯಾಮಿಲಿ ಜೊತೆ ಮಂಗಳೂರಿಗೆ ಬರ್ತಾ ಇದೀವಿ.
ಅಕ್ಕ ಅವನು ಯಡಿಯೂರ್ ಹತ್ರ ಬರ್ತಾ ಇದ್ದಾನಂತೆ. ಮಂಗ್ಳೂರ್ ಬರೋ ಅಷ್ಟೆಲ್ಲ ಅವ್ನು ಮುಗಿಸ್ತೀವಕ್ಕ, ನೀ ತಲೆ ಕೆಡ್ಸ್ಕೋಬೇಡ. ಅವನು ಹೇಳ್ಕೊಂಡ್ಬಂದು ನನ್ನ ಕಾಲ ಹತ್ರ ಬಿಸಾಕು. ಸರ್ ಸರ್ ನಿಮ್ ಫೋನು ತುಂಬಾ ಹೊತ್ತಿಂದ ರಿಂಗ್ ಆಗ್ತಿದೆ. ಇನ್ಸ್ಪೆಕ್ಟರ್ ಎತ್ತಿ ಮಾತಾಡಕ್ಕೆ ಹೇಳಿದ್ರು. ಹೇಳಿ ಸರ್. ಯಾಕೆ 1 ಅವರಿಂದ ಫೋನ್ ಮಾಡಿಲ್ಲ? ಮಲಗಿದೆ ಸರ್. ಪರವಾಗಿಲ್ಲ, ಮಲ್ಕೋ. ಆದ್ರೆ ಅರ್ಧ ಗಂಟೆಗೊಂದು ಅಲಾರಾಮ್ ಇಟ್ಕೊಂಡು ಮಲ್ಕೋ. ಗುಡ್ ನೈಟ್. ಈ ಓಮ್ ಅರೆಸ್ಟ್ ಅನ್ನೋ ತರ ನಮ್ದೀಗ ಬಸ್ ಅರೆಸ್ಟ? ಹೇಳಿ ಸರ್. ಏನ್ರಿ ಇನ್ನೂ ಹಿಡ್ದಿಲ್ವಾ? ಇವಾಗ ತಾನೇ ಅವ್ನು ಯಾರು ಅಂತ ಗೊತ್ತಾಗಿದೆ ಸರ್. ಇನ್ನೂ ಒಂದು 2 ಗಂಟೆ ಒಳಗೆ ಅರೆಸ್ಟ್ ಮಾಡ್ಬಿಡ್ತೀನಿ ಸರ್. ಅವನ್ನ ಹಿಡಿದು ಒಳಗಾಕಿ ಬಾಡಿ ಕ್ಲಿಯರ್ ಮಾಡ್ರಿ. ಇಲ್ಲಿ ಬಂದು ನಿಲ್ಸ್ಬಿಡ್ನಾ? ಡ್ರೈವರ್ಗೂ ಕಂಡಕ್ಟರ್ಗೂ ಓಸಿಲ್ ಕೊಟ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಿತ್ಕೋತಾರೆ. ಬಾರಪ್ಪ ಹೋಗೋಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಮುಗಿತದೆ ಕತೆ ಮುಗಿತದೆ. ಈ ಹಾಡಾಕೋ ಟೈಮ್ ಏನೋ ಇದು. ಚೆನ್ನಾಗಿರೋ ಹಾಡಾಕ್ರಯ್ಯ. ಇಲ್ಲಿ ಜೀವ ಬಾಯಿ ಬಂದ್ಬಿಡದೆ. ಬಿಟ್ಟು ಹೋಗ್ಬಿಡ್ಬೇಡಿ, ಒಂದ ಮಾಡ್ಬಿಟ್ಟು ಬರ್ತೀನಿ. ಅಣ್ಣ, ಫೋನ್ ಆಫ್ ಮಾಡ್ಕೊಂಡು ಎಲ್ಗಣ ಹೋಗಿದ್ರಿ? ನೀನ್ ತಾನೇ ಫೋನ್ ಆಫ್ ಮಾಡಕ್ ಹೇಳಿದ್ದು. ಏ ಮುದ, ಮನೆ ಎಲ್ಲ ಸುಟ್ಟಾಕ್ಬಿಟ್ಟಿದಾರೆ ಕಣೋ. ಏನನ್ನ ಹೇಳ್ತಾ ಇದೀಯ? ನಮ್ಮನ್ನು ಹುಡ್ಕೊಂಡು ನಮ್ಮ ಮಾವನ ಮನೆಗೂ ಬಂದಿದ್ರು ಕಣೋ. ನಾವು ರೋಡ್ ಅಲಿತಾ ಇದ್ದೀವಿ. ಸರಿ, ನೀನ್ ಎಲ್ಲಿದ್ದೀಯಾ? ಯಡಿಯೂರ್ ಪಕ್ಕದಲ್ಲಿ ಹೈವೇ ಹತ್ರ ಟೀ ಅಂಗಡಿ ಹತ್ರ ನಿಂತಿದ್ದೀನಿ. ಅಲ್ಲೇನೋ ಮಾಡ್ತಾ ಇದೀಯಾ? ಮಂಗಳೂರಿಗೆ ಬರ್ತಾ ಇದೀನಣ್ಣ. ನೀನ್ ಫೋನ್ ಮಾಡಿ ಇಟ್ಮೇಲೆ ಮಂಗಳೂರು ಇನ್ಸ್ಪೆಕ್ಟರ್ ಫೋನ್ ಮಾಡಿ ಏನೋ ಎನ್ಕ್ವೈರಿ ಅಂತ ಬರಕ್ ಹೇಳಿದ್ರು. ಏನು ಇನ್ಸ್ಪೆಕ್ಟರ್? ಹೌದಣ್ಣ. ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಹೇಳ್ತಾ ಇದೀಯಾ? ಹೌದು. ಏಯ್, ಅವ್ನು ತುಂಬಾ ಕೆಟ್ಟವನ್ ಕಣೋ. ಸಂಬಂಧ MLA ಆಗಿರ್ಬೇಕಾದ್ರೆ ಚಟ್ಟಿಯಲ್ಲಿ ರೋಡಲ್ಲಿ ಅಟ್ಟಾಡ್ಕೊಂಡು ಹೊಡೆದಿದ್ದ ಕಣೋ. ಅವ್ನ್ ಕರೆದ್ರೆ ಹೋಗ್ಬಿಡ್ತೀಯಾ? ಅವ್ನು ಹಂಗೆ ಏನಾದ್ರು ಹೇಳ್ತಾನೆ, ದಯವಿಟ್ಟು ನೀನು ವಾಪಸ್ ಹೋಗ್ಬಿಡು. ಏನಣ್ಣ, ನಾನೇ ಕಣ ವಾಪಸ್ ಹೋಗ್ಬೇಕು? ನಾನೇನು ಮಾಡಿಲ್ವಲ್ಲಣ್ಣ. ನೀವೆಲ್ಲ ಕಷ್ಟಪಡ್ತಾ ಇದೀರಾ. ನಾನಲ್ಲಿ ಸಂತೋಷವಾಗಿರ್ಬೇಕಾ? ಇಲ್ಲಣ್ಣ, ನಾಳೆ ಮದ್ವೆಲಿ ಎಲ್ಲರೂ ನನ್ನ ಕೊಲೆಗಾರನಾಗಿ ನೋಡ್ತಾರೆ. ನಾನು ಕೊಲೆ ಮಾಡಿಲ್ಲಣ್ಣ. ನಾನು ನೇರವಾಗಿ ಬಂದು ಹೇಳ್ತೀನಿ. ನಾನು ಬರ್ತೀನಣ್ಣ. ಏ ಅಮುದ, ಏ ನೋಡು, ಅವನಿಗೆ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಏನಣ್ಣ? ಏ ಅಮುದ. ಅಪ್ಪ ಬೇಡಪ್ಪ. ಏಯ್, ನಾವು ನೋಡ್ಕೋತೀವೋ. ಮಾತಾಡಿದೀವೋ. ನೀನ್ ಹೋದ್ರೆ ನೀನನ್ನು ಒಳಗಾಕ್ಬಿಡ್ತಾರ ಕಣೋ. ನಿನ್ ಮದ್ವೆ ನಿಂತು ಹೋಗುತ್ತೋ. ಇಲ್ಲಪ್ಪ, ನಾನು ಓಡೋಗ್ಬಿಟ್ರೆ ನಾನೇ ಮಾಡಿದ್ದೆ ಅನ್ಕೋತಾರೆ. ಏನಪ್ಪ ನೀನೇನು ಮಾಡಿಲ್ಲ ತಾನೆ? ನೀನೇನು ಮಾಡಿಲ್ಲ ಅಲ್ವಾ? ಇಲ್ಲಪ್ಪ, ನಾನ್ ಮಾಡಿಲ್ಲಪ್ಪ. ತಗೋ, 1 ನಿಮಿಷ ಇರು. ಅಜ್ಜಿ ಹತ್ರ ಮಾತಾಡು. ಅಜ್ಜಿ, ಬೆಳಗ್ಗೆಯಿಂದ ಕಾರಲ್ಲೇ ಸುತ್ತಾ ಇದೀವಪ್ಪ. ಕೈ ಕಾಲೆಲ್ಲ ಒಂದೇ ಸಮಾನ ನೋವ್ತಾ ಇದೆ. ನೀನ್ ಮಾತ್ರ ಬರ್ಬೇಡಪ್ಪ, ವಾಪಸ್ ಹೋಗ್ಬಿಡು. ನಿನ್ ಮದ್ವೆಗ್ ಬಂದ್ರೆ ಸಾಕು. ನಾನು ಹೇಳೋ ಮಾತ್ ಕೇಳಪ್ಪ. ಬೇಡಪ್ಪ, ವಾಪಸ್ ಹೋಗು. ಸರಿ ಅಜ್ಜಿ. ಅಣ್ಣ, ಯಾವ ಕಡೆ ಹೋಗ್ಲಿ? ಎಲ್ಲಾದ್ರೂ ಹೋಗಪ್ಪ. ಸರ್, ಇಲ್ಲಿ ಯಾರಾದ್ರೂ ಬರ್ತಾರ? ಇಲ್ಲ ಸರ್, ಯಾರಿಲ್ಲ. ಬಾಬದ, ಅಯ್ಯೋ ಪಾಪಿ, ಎಲ್ಲೋದ್ನೋ ಗೊತ್ತಿಲ್ವೇ? ಸರ್, ಈಗ ಯಡಿಯೂರಿಂದ ಬಸ್ ಹೊರಟು ಹಾಸನ್ ಕಡೆಗೆ ಬರ್ತಾ ಇದ್ದೀನಿ ಸರ್. ಕರೆಕ್ಟ್, ಬಸ್ ಹೊರಟಿದೆ. ನೀನ್ ಯಾಕೆ ಮಂಗಳೂರು ಬಸ್ ಹತ್ತೆ ಬೆಂಗಳೂರು ಬಸ್ ಹತ್ತು ಕೂತ್ಕೊಂಡಿದ್ಯಾ? ಸರ್, ಯಡಿಯೂರಲ್ಲಿ ಒಂದ್ಸಲ ಇಳ್ಕೊಂಡೆ, ಕಾಫಿ ಕುಡ್ದೆ, ಇಬ್ರು ಹತ್ರ ಫೋನಲ್ಲಿ ಮಾತಾಡ್ದೆ. ಈಗ ಬೆಂಗಳೂರು ಕಡೆ ಹೊರಟಿದ್ಯಾ? ಹೆಚ್ಚಿ ಇಳಿಯೋ ಬಸ್ಸಿಂದ ಕೆಳಗೆ. ಬಸ್ ಹತ್ತು, ನಿನಗೋಸ್ಕರ ಕಾಯ್ತಾ ಇದೆ. ಇದಕ್ಕೆ ಮೇಲೇನು ನೀನ್ ನನ್ನ ಯಾಮಾರಿಸ್ಬೇಕು ಅಂತ ನೋಡ್ದೆ. ಸಂತೋಷ್ ಕುಮಾರ್ ತುಂಬಾ ಕೆಟ್ಟವನು. ಮೈಂಡ್ ಇಟ್.
ಅಯ್ಯೋ ಇರಿ ಸ್ವಾಮಿ ಮಾಡ್ತಿದಾರಲ್ಲ ಬಾ ಮೈದಾ ಬಾ 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 ಎಲ್ಲ ಬಾಯಿಗೆ ಬಂದ್ಬಿಟ್ಟಿದ್ದಲ್ಲಪ್ಪ. ಇರು 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 ನೀನ್ ಒಳಗೋಗಪ್ಪ, ಹೋಗಪ್ಪ. ಮಂಗ್ಳೂರ್ಗೆ ಹೋಗೋ ಅಷ್ಟೊತ್ತಿಗೆ ನನ್ಗೊಂದು ಗತಿ ಮಾಡ್ತಾನೆ. ಎಲ್ಲಿಗೋಗಿದೆ ಬಾ ಮೈದಾ? ಬಾತ್ರೂಮ್ಗೆ ಹೋಗಿದ್ದೆ ಮಾವ. ಹೇಳು ಮಗ. ಲೋ ಮಗ, ಎಲ್ಲೋ ಇದೆಯಾ? ನೀನು ಮಂಗಳೂರ್ಗ ಬರ್ತಿದ್ಯಾ? ಹೌದು. ನೀನು ಮಂಗಳೂರಿಗೆ ಬಂದಿದ ತಕ್ಷಣ ನೀನು ಎತ್ತಬೇಕು ಅಂತ ತಂಬ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ. ಪರಿಸ್ಥಿತಿ ಗೊತ್ತಿಲ್ಲದೆ ನೀನು ಯಾರ ಬರಕ್ ಹೇಳಿದ್ದು? ಅಲ್ಲೇ ಇಳಿದ್ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ. ಅಣ್ಣ, ನಾನು ಹಾಸನಿಗೆ ಬಂದಿದ್ದೀನಿ ಅಣ್ಣ. ಲೂಸ ನೀನು? ಅಯ್ಯೋ ಇಲ್ಲಣ್ಣ, ಆ ಇನ್ಸ್ಪೆಕ್ಟರ್ ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾನೆ. ನಾನು ಮಂಗಳೂರಿಗೆ ಬಂದಿಲ್ಲ ಅಂದ್ರೆ ನಮ್ಮ ಕುಟುಂಬನ ಅರೆಸ್ಟ್ ಮಾಡ್ತೀನಿ ಅಂತಿದ್ದಾನೆ. ಬಸ್ಸಲ್ಲಿ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ತರನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೈಟ್ ಬೇರೆ ಫೋನ್ ಮಾಡಿದ್ದ. ನಾನು ಮಂಗಳೂರಿಗೆ ಬರ್ತಿದ್ದೀನಿ ಅಂತ ತುಂಬಾ ಜನಗಳನ್ನ ಎತ್ತಬೇಕು ಅಂತ ಹುಡುಕ್ತಾ ಇದ್ದಾರೆ. ಯಾವನ್ ಏನ್ ಮಾಡ್ತಾನೆ ಅಂತ ನೋಡ್ತೀನಿ. ನಾನು ಬರ್ತೀನಿ. ಸರಿ ಅಮ್ಮದ, ನೀ ಮಂಗಳೂರು ಬಸ್ ಸ್ಟಾಪಿಗೆ ಬಂದ್ಬಿಡು, ನಾನು ಬರ್ತೀನಿ. ಏನ್ರಿ ಮಗು ಅಳ್ತಾನೆ ಇದೆ, ಎಲ್ಲಾದ್ರೂ ಹಾಲು ಸಿಗತ್ತಾ ಅಂತ ನೋಡಿ. ಇಲ್ಲಮ್ಮ, ಅಳ್ಬೇಡ. ಮಾಡ್ಬಿಡ್ತಲ್ಲ ಆ ಅಪ್ಪ ಸಂತೋಷ ನನ್ನ ಚಾಟಿ ಕಾಲು ಎತ್ಬಿಡ್ತಾನೆ ಅಷ್ಟೇ. ಆ ಬಸ್ ಬೇರೆ ಹೋಗ್ಬಿಡ್ತು. ಮಾಮಯ್ದ ಬಸ್ಸಲ್ಲಿ ನಿಂತ್ಕೊತದಲ್ವಾ? ಹೌದು. ಏನಿ ಗಾಡಿ ಅವನು ಒಂಥರ ಬತ್ತವನಲ್ಲ. ಅಯ್ಯೋ ತುಂಬ ಕಡೆ ಅನ್ಸತ್ ಕಣಪ್ಪ. ಬಾ. ಅಯ್ಯೋ ಅಂದ್ರೆ ಬಿಳಿ ಬಟ್ಟೆ ಎತ್ ಕಾಣಿಸ್ತಾ ಇದ್ದಲ್ಲ. ಫೋನ್ ಆಫ್ ಮಾಡ್ಬಿಟ್ಟು ಎಲ್ಲಿಗಣ ಹೋಗಿದ್ರಿ? ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಮಗು ಅಳ್ತಾ ಇತ್ತಂತ ಹಾಲ್ ತರಕ್ ಹೋಗಿದ್ದೆ. ಅಣ್ಣ, ಆವಾಗ ಫೋನ್ ಎಲ್ಲೋ ಬಿದ್ದಾಯ್ತು ಕಣು. ನಮ್ಮ ಮಾವ ಫೋನಿಂದ ಫೋನ್ ಮಾಡಿದೆ, ನೀನೇ ಇರ್ಲಿಲ್ಲ. ಸರಿ, ಪರವಾಗಿಲ್ಲ, ಬಾ ಹೋಗೋಣ. ಬನ್ನಿ ಅಣ್ಣ, ಹೋಗೋಣ. ಅಣ್ಣ, ಬಸ್ ಸ್ಟಾಪ್ಗೆ ಪೊಲೀಸ್ನವ್ರು ಬರಲಿಲ್ಲ ಅಂದರೆ ಅಣ್ಣ ಅವನು ಅಲ್ಲೇ ಎತ್ಬಿಡೋಣ. ಇವಾಗಲೂ ಏನಿಲ್ಲ ಅಣ್ಣ, ಅವ್ನು ಮಂಗಳೂರು ಸ್ಟೇಷನ್ ಬರ್ತಾನೆ ತಾನೆ, ಅಲ್ಲೇ ಮುಗಿಸ್ಬಿಡೋಣ. ಸರ್, ನಾನು ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ ಸರ್. ಇನ್ನೂ ಅರ್ಧ ಗಂಟೆಲಿ ಮಂಗಳೂರು ಸ್ಟೇಷನ್ಗೆ ಬರ್ತೀನಿ. ನೀವು ಪೊಲೀಸ್ ಸ್ಟೇಷನ್ಗೆ ಬರೋದು ಬೇಡ. ಲೈಟ್ ಹೌಸ್ ಹತ್ರ ಪ್ಲಾಜಾ ಹೋಟೆಲ್ ಇದೆಯಲ್ಲ, ಅದ್ರ ಮುಂದೆ ಇರೋ ಬೂತಿಗೆ ಬಾ. ಸರಿ ಸರ್. ನಾನೇನಮ್ಮ ಮಾಡಿದೆ? ದೇವ್ರು ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ದಾನೆ? ಅಪ್ಪ, ಯಾಕಪ್ಪ ಅಳ್ತಾ ಇದ್ದೀರಾ? ಏನು ಇಲ್ಲಪ್ಪ, ಏನು ಆಗಲ್ಲಪ್ಪ. ಏನಪ್ಪ, ನಾನ್ ಬೇಕಾದ್ರೆ ಆ ಪೊಲೀಸ್ ಹತ್ರ ಬಂದು ನನ್ನ ಮಗ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ ಅಂತ ಒಂದ್ಸರಿ ಹೇಳಿ ನೋಡ್ಲಾ? ಇಲ್ಲಪ್ಪ, ನಾನೇ ನೋಡ್ಕೋತೀನಿ. ನೀವಿಲ್ಲೇ ಇರಿ. ಇರಿ ಅಜ್ಜಿ.
ಸರ್ ನನ್ನ ಹೆಸರು ಅಮುದ. ಇನ್ಸ್ಪೆಕ್ಟರ್ ಸಂತೋಷ್ ಅವ್ರು ಬರಕ್ ಹೇಳಿದ್ರು. ವೆಯ್ಟ್ ಮಾಡು, ಬರ್ತಾರೆ. ಸರಿ. ಹಲೋ, ಅಮುದ ಮತ್ತು ಅವನ ಅಣ್ಣ ಇನ್ಸ್ಪೆಕ್ಟರ್ನ ನೋಡೋದಕ್ಕೆ ಲೈಟ್ ಹೌಸ್ ಹತ್ರ ಇರೋ ಪ್ಲಾಜಾ ಹೋಟ್ಲಿಗೆ ಬರ್ತಾ ಇದಾರೆ. ಇರು ಬಂದೆ. ಬಾ ಲೇ ಬರೋ. ಅಳ್ಬೇಡಪ್ಪ, ಅಳ್ಬೇಡ ಕಣೋ. ಸರ್, ನೀವಿಲ್ಲೇ ಇರಿ. ಹಾ, ನೀನೇನಾ ಅಕ್ಯೂಸ್ಡ್? ಸರ್, ಟೆಲಿಗ್ರಾಮ ಹೋಗ್ತಿದ್ದೀರಾ? ಆಸ್ಪತ್ರೆಗೆ ಹೋಗ್ತಾ ಇದೀವಿ ಸರ್. ಸರ್, ಪ್ರೆಗ್ನೆಂಟ್ ಕೇಸ್ ಸರ್. ಹೊರಡಿ ಹೊರಡಿ. ಅವರೆಲ್ಲ ಯಾರು? ನನ್ ಅದಕ್ಕೆ ಅಪ್ಪ ಅಜ್ಜಿ ಎಲ್ಲರೂ ಇದ್ದಾರೆ. ನೀನೇ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಓಡೋಗಿದ್ದು? ಹಾಗೆಲ್ಲ ಏನೂ ಇಲ್ಲ ಸರ್. ತಮ್ಮನ್ನು ಒಳ್ಳೇದಕ್ಕೋಸ್ಕರ. ಏಯ್, ಎಲ್ರು ಸ್ವಲ್ಪ ಹೊರಗಡೆ ಇರಿ. ಕೂತ್ಕೊಳ್ಳೋ. ಫೋನ್ ಕಳೆದೋಯ್ತು ಸರ್. ಯಾಕೆ MLA ವಿಶ್ವನಾಥನಿಗೆ ಫೋನ್ ಮಾಡಿದ್ಯಾ? ಅಣ್ಣನಿಗೆ ಫೋನ್ ಮಾಡಿದ್ದೆ. ಫೋನ್ ಸ್ವಿಚ್ ಆಫ್ ಆಗಿತ್ತು. MLA ಅವ್ರ ಜೊತೆ ಇರ್ತಾರಂತ ಫೋನ್ ಮಾಡಿದೆ. ನನ್ನನ್ನು ಕಾಪಾಡಿ ಅಂತ ಸಹಾಯ ಕೇಳಕ್ ಮಾಡಿದ್ಯಾ? ಅಧಿಕಾರದಲ್ಲಿರೋ MLA ಕೈಲೇ ನನ್ಗೇನು ಮಾಡಕ್ಕಾಗಲ್ಲ. ಇವನು ex-MLA. ನನ್ನನ್ನು ಏನ್ ಮಾಡಕ್ಕಾಗತ್ತೆ? ಇದ್ಯಾರ ಸಂಬಂಧ? ಆ ವಿಶ್ವನಾಥನ್ ಮಗ ತಾನೆ? ಹೌದು ಸರ್. ಓ, ಅವನಿಗೂ ನಿನ್ಗೇನ್ ಸಂಬಂಧ? ನನ್ನ ಫ್ರೆಂಡು ಸರ್. ಫ್ರೆಂಡ್? ಹಾಗಾದ್ರೆ ಕನ್ಫರ್ಮ್ ಅವನನ್ನು ಈ ಕೇಸ್ ಒಳಗೆ ಹೇಗ್ ಕರ್ಕೊಂಡ್ಬರ್ತೀನಿ ಅಂತ ನೀನ್ ನೋಡ್ತಾ ಇರು. ಅವನು ಡೌಟ್ ಲಿಸ್ಟ್ ಅಲ್ಲಿ ಇದ್ದಾನೆ. ಅವನ್ ಮನೆ ಮುಂದೆ ಇಬ್ರು ಪೊಲೀಸ್ನವ್ರು ನಿಂತಿದ್ದಾರೆ. ನಿನಗೂ ತಂಬಾಗೂ ಏನ್ ಸಮಸ್ಯೆ? ಸರ್, ತಂಬಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಹಾ, ನಾನೇ ಬೇರೆ ವ್ಯವಹಾರ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದೆ. ಒಳ್ಳೆ ವಿಷಯ ಕಣ. ಎಷ್ಟು ದಿವಸ ಅಂತ ನನ್ನ ಹತ್ರ ಕೆಲಸ ಮಾಡ್ತಿರ್ತೀಯ? ನೀನ್ ಸಪರೇಟ್ ಆಗಿ ಬಿಸ್ನೆಸ್ ಮಾಡಿದ್ರೆ ನನಗೂ ಹೆಮ್ಮೆ, ಸಂತೋಷ. ಸರಿ ಅಣ್ಣ, ಆದ್ರೆ ಒಂದು, ನನ್ನ ಕಸ್ಟಮರ್ನ ನೀನ್ ಡಿಸ್ಟರ್ಬ್ ಮಾಡ್ಬೋದು. ಮಾಡಲ್ಲಣ್ಣ. ಹಾ, ಒಂದ್ 20 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಂಗಡಿ ಮಾಡ್ಕೊ. ಸರಿ ಅಣ್ಣ. ಸರಿ, ಬರ್ತೀನಣ್ಣ. ಒಳ್ಳೇದಾಗ್ಲಿ. ನಾನು 20 ಕಿಲೋಮೀಟರ್ ದೂರದಲ್ಲಿ ಚಿಕ್ಕದಾಗ ಒಂದು ಅಂಗಡಿ ಓಪನ್ ಮಾಡಿದೆ. ನನಗೂ ಒಳ್ಳೆ ಆರ್ಡರ್ಗಳು ಬರ್ತಾ ಇತ್ತು. ದೇವರ ದಯದಿಂದ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ನಮಸ್ಕಾರ ಜ್ಞಾನೇಂದ್ರ. ನನಗೆ ವಾರಕ್ಕೆ 2,000 ಶಂಕ ಬೇಕಾಗುತ್ತೆ. ನಿನ್ ಕೈಯಲ್ಲಿ ಸಪ್ಲೈ ಮಾಡಕ್ಕಾಗುತ್ತಾ? ತಂಬಾ ಹತ್ರ ತಗೊಳ್ದೆ ನನ್ನ ಹತ್ರ ತಗೊಂಡ್ರೆ ತಂಬಾ ಕಸ್ಟಮರ್ ನಾನ್ ಹಿಡಿದೆ ಅಂತ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ನಿಮ್ಮ ವ್ಯಾಪಾರ ಬೇಡ. ಮೊದಲು ಯಾಕೆ ಹೆದರ್ಕೋತಿಯ ಜ್ಞಾನೇಂದ್ರ? ತಂಬಾ ಮೊದ್ಲಿನ ತರ ಇಲ್ಲ ಗೊತ್ತಾ? ಏನೇನೋ ಮಾಡ್ತಿರ್ತಾನೆ, ಎಲ್ಲೆಲ್ಗೋ ಹೋಗ್ತಾನೆ, ಎಲ್ಲ ನಾನೇ ಮಾಡ್ಬೇಕು ಅನ್ಕೋತಾನೆ. ಅಷ್ಟೇ ಅಲ್ದೆ ಬಾಮ ಇದ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ. ಹೊರಗಡೆ ತಗೊಳ್ಳೋಣ ಅನ್ಕೊಂಡೆ, ಆದ್ರೆ ನಿನ್ನ ಹತ್ರ ತಗೊಂಡ್ರೆ ಒಳ್ಳೇದನ್ನಿಸ್ತು. ನೀನು ಕೊಡಲ್ಲ ಅಂದ್ರೆ ನಾನು ಹೊರಗಡೆನೆ ತಗೋತೀನಿ. ವಾರಕ್ಕೆ 2,000 ಶಂಕ ಅಂದ್ರೆ ಏನ್ ಸುಮ್ನೆನಾ? ಬಡ್ಡಿಗೆ ತಗೊಂಡ್ ತಾನೇ ಬಿಸ್ನೆಸ್ ಮಾಡ್ತಿದ್ಯಾ? ಹೊರಗಡೆ ಹೋಗೋ ಆರ್ಡರ್ ತಾನೆ, ಯಾಕೆ ಬೇಡ ಅನ್ನೋದು ಅಂತ ಓಕೆ ಅನ್ಬಿಟ್ಟು 2,000 ಆರ್ಡರ್ನ ಬಲ್ಕ್ ಆಗಿ ತಗೊಂಡೆ. ತಂಬಾ ಬಾಮ ಇದ್ರು ಗಲಾಟೆ ಮಾಡಿದ್ರು ಸರ್. ಜ್ಞಾನ ಬಾವ ಎಷ್ಟು ನೀಟಾಗಿ ಹೇಳಿ ಕಳಿಸಿದ್ರು. ಈಗ ನಮ್ ಕಸ್ಟಮರ್ನೆಲ್ಲ ಹಿಡಿಯಕ್ ಶುರು ಮಾಡಿದ್ಯಲ್ವಾ? ನಮ್ಮನ್ನ ಮೀರಿ ಹೆಂಗ್ ಬಿಸ್ನೆಸ್ ಮಾಡ್ತೀಯ ಅಂತ ನೋಡ್ತೀನಿ ಕಣೋ. ಅದಾದ್ಮೇಲೆ ಗೊತ್ತಾಗಿತ್ತು ಸರ್, ಇದೆಲ್ಲ ಅವ್ರ ಸೆಟಪ್ ಅಂತ. ಸೂಪರ್ ಅಣ್ಣ. ಆ ಸಮಯದಲ್ಲಿ ನನ್ನ ತಮ್ಮ ಫ್ಯಾಕ್ಟ್ರಿಗೆ ಬಂದ. ಹಾಗಾದ್ರೆ ನಿನ್ ಕೊನೆವರೆಗೂ ಅವ್ನು ಕೆಲ್ಸಗಾರನಾಗೆ ಇರ್ಬೇಕಾ? ಸ್ವಂತವಾಗಿ ಬಿಸ್ನೆಸ್ ಮಾಡಬಾರ್ದಾ? ಕೂಲಿ ಅವನು ಕೂಲಿಯಾಗೆ ಇರ್ಬೇಕಾ? ನಾನು ತಮ್ಮ ಹತ್ರ ಹೋಗಿ ಮಾತಾಡ್ತೀನಿ. ಏ ಅಮುದ, ಬೇಡ ಕಣೋ. ನಾನ್ ಗಲಾಟೆ ಮಾಡಲ್ಲ. ನಾವು ಓನರ್ ಆಗ್ಬಾರ್ದಾ, ಬೆಳಿಬಾರ್ದಾ ಅಂತ ಕೇಳ್ತೀನಿ. ತಮ್ಮಣ್ಣ ಇಲ್ಲಿ ಇಲ್ಲ. ಯಾಕೆ? ಏನಣ್ಣ, ನಿಮಗೇ ಗೊತ್ತು, ನಮ್ಮ ಅಣ್ಣನಿಗೆ ಬುದ್ಧಿ ಬಂದಾಗ್ಲಿಂದ ಈ ಫ್ಯಾಕ್ಟ್ರಿಯಲ್ಲೇ ಜೀವನ ಕಳೆದಿದ್ದಾನೆ. ಈಗ ಸ್ವಂತವಾಗಿ ಫ್ಯಾಕ್ಟ್ರಿ ಆರಂಭ ಮಾಡಿ ಏನೋ ಜೀವನ ಮಾಡ್ಬೇಕು ಅಂದ್ರೆ ಅದನ್ನು ತಡಿತಾ ಇದ್ರಲ್ಲ ಅಣ್ಣ. ಇದು ಯಾವ ರೀತಿ ನ್ಯಾಯ? ತಂಬ ಅಣ್ಣ ಬಂದ್ರೆ
ನಾನು ತುಂಬಾ ಬೇಜಾರದೆ ಅಂತ ಹೇಳಿ ಅಣ್ಣ. ನನ್ನ ತಮ್ಮ ಕೇಳಿದ್ದಕ್ಕೆ ಸರ್ ಫ್ಯಾಕ್ಟ್ರಿಲಿ ಬಂದು ಗಲಾಟೆ ಮಾಡಿದೆ ಅಂತ ಹೇಳಿ ಮೊದಲು ನಮ್ಮ ಫ್ಯಾಕ್ಟ್ರಿನ ಒಡೆದಾಕ್ಬಿಡಿ. ಆಮೇಲೆ ನೀವು ಹೋಗಿ ಅವನ್ ಫ್ಯಾಕ್ಟ್ರಿನ ಒಡೆದಾಕ್ಬಿಡಿ. ಎಷ್ಟೊಂದು ಪ್ರಯತ್ನ ಪಟ್ವಿ, ಆದ್ರೆ ಕಾಲ್ನ ತೆಗಿಲೇಬೇಕು. ನೋಡ್ಕೊಳ್ಳಿ. ಅಲ್ಲ, ಆ ಮುದ ಬಂದು ನಮ್ಮ ಫ್ಯಾಕ್ಟ್ರಿ ಅಂಗಡಿನೆಲ್ಲ ಒಡೆದಾಕ್ಬಿಟ್ಟ. ಅವನು ಹಿಡಿದು ಒಳಗಾಕಿ ಒಂದ್ ನೈಟ್ ಪೂರ್ತಿ ಅವನ್ ಸ್ಟೇಷನ್ ನಲ್ಲೇ ಇರಲಿ. ಯಾರೀ ಇಲ್ಲಿ ಅಮುದ? ಸರ್ ನಾನೇ ಸರ್. ನೀನೇನ್ ದೊಡ್ಡ ರೌಡಿನಾ ಸರ್? ಮತ್ ಯಾಕೆ ತಂಬಾ ಫ್ಯಾಕ್ಟ್ರಿನೆಲ್ಲ ಹೊಡೆದಾಕಿದ್ಯಾ? ನಾವೇನು ಮಾಡ್ಲಿಲ್ಲ ಸರ್, ಅವರೇ ನಮ್ಮ ಫ್ಯಾಕ್ಟ್ರಿನ ಹೊಡೆದಾಕಿದ್ದು. ನಮ್ಮ ಅಪ್ಪನ ಕಾಲು ಮುರಿದಾಕಿದ್ದಾರೆ. ಕಾಲ್ ಮುರಿದ್ನಾ? ಮತ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೇ ತಪ್ಪು ಮಾಡಿದೀವಿ ಅಂತ ಹೇಳಿ ತಮ್ಮನ್ನು ಒಳಗಡೆ ಹಾಕ್ಬಿಟ್ರು ಸರ್. ಕುಟುಂಬದ ಮರ್ಯಾದೆನೇ ಹೋಯ್ತು ಸರ್. ಅದಾದ್ಮೇಲೆ ನಾವು ಸುಮ್ಮನಾಗ್ಬಿಟ್ವಿ ಸರ್. ಆಮೇಲೆ ಆ ಫ್ಯಾಕ್ಟ್ರಿನ ಮುಚ್ಚಿಬಿಟ್ಟು ಬೇರೆ ಕೆಲಸ ಶುರು ಮಾಡ್ಕೊಂಡ್ವಿ ಸರ್. ಈಗ ಏನೋ ಪರವಾಗಿಲ್ಲ ಸರ್. ಆಮೇಲೆ ಹೇಗೆ ಹೊರಗಡೆ ಬಂದ ನಿನ್ ತಮ್ಮ? ಸರ್ ಅದು ನಾನೇ ಹೇಳ, ಅವತ್ತು ಇದೇ ರೀತಿ ಮಳೆ ಸುರಿತಿತ್ತು. ಎಲ್ಲಯ್ಯ ಇನ್ಸ್ಪೆಕ್ಟರ್ ಸರ್, ಅವರು ಮನೆಗೆ ಹೋದ್ರು ಸರ್. ಈ ಊರಲ್ಲಿ ಕೇಳೋರು ಯಾರು ಇಲ್ಲ ಅಂತ ನೀವ್ ಆಡಿದ್ದೆ ಆಟನ ನನ್ ಮಗ ಹೇಳಿದ್ರು ಬಿಡದೆ ಒಳಗೆ ಕೂರ್ಸಿದೀರಾ? ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲಪ್ಪ. ಬಿಡಯ್ಯ ಅವನ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಕೈ ಕಟ್ಕೊಂಡ್ಬಂದು ದುಡ್ಡಿಸ್ಕೋಬೇಕಾರೆ ಚೆನ್ನಾಗಿತ್ತ ನಿನ್ಗೆ? ನೀನ್ ಹೋಗಿ ಅವನ್ನ ಕರ್ಕೊಂಬರ. ಸರ್ ಹೋಗ್ರ. ಇನ್ಸ್ಪೆಕ್ಟರ್ ಕೇಳ್ಬೇಕು ಸರ್. ಇನ್ಸ್ಪೆಕ್ಟರ್ ಇಲ್ಲ, ಮಣ್ಣು ಇಲ್ಲ, ಹೋಗಯ್ಯ. ಈಗ ಬರ್ತಾನ MLA ನಿನ್ನ ಹೊರ ಕರ್ಕೊಂಡು ಹೋಗೋದಕ್ಕೆ? ಬರ ಕೇಳು. ಸರ್ ನಾವೇನ್ ಸರ್ ತಪ್ಪು ಮಾಡಿದೀವಿ ಅವ್ರ ಹತ್ರ ಹೋಗಿ ಸಹಾಯ ಕೇಳಕ್ಕೆ? ನನಗಿನ್ನು 3 ದಿನದಲ್ಲಿ ಮದ್ವೆ ಸರ್. ನಾವ್ ಆ ಕೆಲಸ ನೋಡ್ಕೊಳ್ದೆ ನಾನ್ ಯಾಕೆ ಸರ್ ಕೊಲೆ ಮಾಡ್ಬೇಕು? ತಮ್ಮ, ಇದೇ ಕಣ ನಿನ್ ಬುದ್ಧಿವಂತಿಕೆ. ಹೀಗೆ ಹೇಳಿದ್ರೆ ಯಾರು ನಂಬಲ್ಲ ಅಂತ ಅಲ್ಲ? ನೀವ್ ಹೇಳೋದೆಲ್ಲ ನೆನೆಸ್ಕೋತಾ ಇದ್ರೆ ಭಯ ಆಗ್ತಾ ಇದೆ ಸರ್. ನಿಜವಾಗ್ಲೂ ನಾನು ಮಾಡಿಲ್ಲ ಸರ್. ಸರಿ, ತಂಬಾನ ಸ್ಕೆಚ್ ಹಾಕಿ ಎತ್ತದಂಗೆ ನಿನ್ನನ್ನು ಸ್ಕೆಚ್ ಹಾಕಿ ಎತ್ತು ಬಿಡ್ತೀನಿ ಅಂತ ರಾಮಸ್ವಾಮಿ ಹತ್ರ ಹೇಳ್ದೆ ಅಂತಲ್ಲ, ಅವನೇನ್ ಮಾಡಿದ್ದ? ಅವನ ಹತ್ರ ಯಾಕೆ ಹೀಗೆ ಹೇಳ್ದೆ? ಆ ತರ ಎಲ್ಲ ಏನು ಹೇಳಿಲ್ಲ ಸರ್. ನಿನ್ನನ್ನು ಎತ್ ಬಿಡ್ತಾರೆ ನೋಡ್ಕೊಡು ಅಂತ ಹೇಳ್ದೆ ಅಷ್ಟೇ. ಅವ್ನ ನನ್ನ ಫ್ರೆಂಡು ಸರ್. ನೀನ್ ಮಾತಾಡಿರೋದೆಲ್ಲ ಅವನ್ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನ ಈಗ CD ಮಾಡ್ಕೊಂಡು ಇಲ್ಲಿಗೆ ತರ್ತಾ ಇದ್ದಾನೆ. ಅಯ್ಯೋ, ಅದರಲ್ಲಿ ಒಂದೇ ಒಂದು ಸಲ ನಿನ್ನನ್ನು ಸ್ಕೆಚ್ ಹಾಕಿ ಎತ್ ಬಿಡ್ತೀನಿ ಅಂತ ಇತ್ತು ಅನ್ಕೋ, ನಿನ್ನನ್ನು ನಿನ್ನ ಅಣ್ಣನ್ನು ನಡು ರಸ್ತೆಯಲ್ಲಿ ಚಡ್ಡಿಲಿ ಓಡಿಸ್ಬಿಡ್ತೀನಿ. ಅವಾಗ ಮದ್ವೆನೂ ಆಗಕ್ಕಾಗಲ್ಲ, ಮಣ್ಣಂಗಟ್ಟಿನೂ ಆಗಕ್ಕಾಗಲ್ಲ. ಅವನ್ ಬರ್ಲಿ. ಎಲ್ಲಿಗೆ? 2 ನಿಮಿಷ ಸರ್. ಏನಾಯ್ತು? ಇರೇ, ಸ್ಕೆಚ್ ಹಾಕಿ ಎತ್ತನಿ ಅಂತ ಹೇಳ್ದೇನೋ? ಇಲ್ಲಣ್ಣ. ಅವನ ಹತ್ರ ಮಾತಾಡ್ಬೇಕಾದ್ರೂ ಕುಡ್ದಿದ್ಯಾ? ಹೌದು. ಹಾಗಾದ್ರೆ ನೀನ್ ಹೇಳಿರ್ತೀಯ ಕಣೋ. ಎಣ್ಣೆ ಹಾಕಿದ್ರೆ ಏನ್ ಮಾತಾಡ್ತೀಯ ಅಂತ ನಿನ್ಗೆ ಗೊತ್ತಿರಲ್ಲ. ನೀನೇನು ಓದಿರ್ತೀಯ, ಅದು ರೆಕಾರ್ಡ್ ಆಗಿರುತ್ತೆ. ಅಯ್ಯೋ, ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಹೋಗಿ ಅಲ್ಲ ರೀ, ಹೋಗಿ. ಅಮುದ ಅಣ್ಣ, ಮದ್ವೆ ಇಟ್ಕೊಂಡು ಯಾಕೋ ಅವ್ನ ಎತ್ತೆ? ನನ್ನ ಹತ್ರ ಹೇಳಿದ್ರೆ ನಾನು ಎತ್ತಾ ಇದ್ನಲ್ಲೋ. ಏನಣ್ಣ ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ಹಾಗಿದ್ಮೇಲೆ ನೀನ್ ತಮ್ಮನ ಎತ್ತಿಲ್ಲ ತಾನೆ? ನೀನ್ ತಾನೇ ಅವತ್ತು ಚಾಲೆಂಜ್ ಮಾಡಿದೆ. ಏ ಅಮುದ, ಮಳೆಯಲ್ಲಿ ನೆನೆಬೇಡ, ಬಾರೋ. ಬಿಡೋಣ. ಅವನ ಹತ್ರ ಇರೋ ದುಡ್ಡಿನ ಅಹಂಕಾರದಿಂದ ತಾನೇ ಈ ತರ ಮಾಡ್ತಾ ಇದ್ದಾನೆ. ನಾವು 4-5 ವರ್ಷ ಕಾದ್ ಕೂತ್ಕೊಂಡು ಆಮೇಲೆ ದುಡ್ಡು ಸಂಪಾದನೆ ಮಾಡಿ ಎತ್ಬೇಕು, ಸಾಯಿಸ್ಬೇಕು ಅವನ್ನ. ಇಲ್ಲಣ್ಣ. ಮತ್ತೆ ನೀನ್ ಯಾಕಣ 2 ಲಕ್ಷ ಇಸ್ಕೊಂಡೆ ನನ್ನ ಹತ್ರ? ಹೇಳಿ ಅಣ್ಣ. ಅಣ್ಣ, ಯಾಕಣ್ಣ ನನ್ನ ಹತ್ರ 2 ಲಕ್ಷ ದುಡ್ಡು ಇಸ್ಕೊಂಡ್ರಿ? ಆ 2 ಲಕ್ಷನ ಪವಿತ್ರಂಗೆ ಹಾರ್ಟಲ್ಲಿ ಹೋಲಿದೆ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಬೇರೆ ಇವಾಗ ಕೆಲಸ ಇಲ್ಲ. ಮಾಣಿಕನ ಮಗಳ ಹಾರ್ಟ್ ಆಪರೇಷನ್ ಕೊಟ್ಟೆ ಕಣೋ. ಅವಳು ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ಬಿಟ್ರೆ ಬೇರೇನು ಕೇಳಿರ್ಲಿಲ್ಲ ಕಣೋ.
ಹಾಗಿದ್ರೆ ಯಾರು ಮಾಡಿರ್ಬೋದು? ನೀನೊಂದು ನಿಮಿಷ ಫೋನ್ ಕೊಡು. ಯಾಕೆ ತ್ರಿಬಲ್ ಸೋಕ್ ಲಾಯರ್ ಹತ್ರ ಮಾತಾಡಿ ಡೀಲ್ ವ್ಯವಸ್ಥೆ ಮಾಡ್ತೀನಿ. ಕಳಿಸ್ಬಿಡಿ. ಹೋಗ್ರಿ. ಬುದ್ಧಿ ಇದೆಯಾ ಜ್ಞಾನೇಂದ್ರ ನಿಮ್ಗೆ? ಅವನ ಹೆಂಡತಿ ಹಣ ಬಿಡಲ್ಲ ಅಂತಿದ್ದಾಳೆ. ಕಮಿಷನರು, AC, ಪ್ರಶ್ನವರು ಕೊಲೆ ಮಾಡಿದ ಯಾರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವನಾದ್ರೂ ಅಮಾಯಕ ಸಿಕ್ಕಿದ್ರೆ ಅವನ ಹಿಡಿದು ಒಳಗಾಕ್ಬಿಟ್ಟು ಹೆಣನ ಎತ್ಸೋಣ ಅಂತ ಪೊಲೀಸರು ಬೇರೆ ಕಾಯ್ತಾ ಇದ್ದಾರೆ. ಸಂತೋಷ್ ಕುಮಾರ್ ತಂಬ ಕಡೆ ಅವನು ಕರೆದಂತ ಅಣ್ಣ ತಮ್ಮದಿರಿಬ್ರು ಹೋಗಿದ್ದೀರಲ್ಲ, ಸುಮ್ಮನೆ ಬಿಟ್ಬಿಡ್ತಾನ? ಇವಾಗ ನೋಡು, FIR ಹಾಕಿ ನಿನ್ನ ತಮ್ಮನ ಒಳಗಾಗ್ತಾನೆ. ಮೊದಲು ನಿನ್ ತಮ್ಮನ ಎಸ್ಕೇಪ್ ಮಾಡೋದಕ್ಕೆ ಒಂದ್ ದಾರಿ ಹುಡ್ಕೋ, ಉಳಿದಿದ್ ನಾನ್ ನೋಡ್ಕೋತೀನಿ. ಆಗ್ಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡು ಓಡಾಗ ಕೇಳು. ಸರಿ ಸರ್. ನೀನ್ ಆ ಕಡೆ ಹೋಗು. ನಿಂತ್ಕೊಳ್ಳ. ಇಲ್ಲ ಇದನ್ ಕೊಡ್ರು. ಅವನ ಕತ್ತರಿಸು, ಬಿಡ್ಬೇಡ್ರ ಅವನ ಕತ್ತರಿಸು. ಬಾರೋ. ತಂಬಾನ ನಾನು ಎತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಮತ್ತ್ಯಾಕೂ ನನ್ನ ಟಾರ್ಚರ್ ಮಾಡ್ತಾ ಇದ್ದೀರಾ? ಎದ್ದೇಳಿ ಲೈ. ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಸರ್. ಆದ್ರೆ ಅವನು ಓಟ ನೋಡ್ತಿದ್ರೆ ಅವ್ನು ಕೊಲೆನೇ ಮಾಡಿಲ್ಲ ಅನ್ನಿಸ್ತಿದ್ಯಾ? ಅದ್ ನನಗೆ ಮುಂಚೆನೆ ಗೊತ್ತಲ್ವಾ? ಏನ್ ಸರ್ ಹೇಳ್ತಿದ್ದೀರಾ? ಬೇರೆ ಯಾರು ಸಿಗ್ಲಿಲ್ವಲ್ಲ, ಅವನ್ನ ಎತ್ಕೊಂಡೋಗಿ ಒಳಗಡೆ ಹಾಕಿ ಕೇಸ್ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡೆ. ತಪ್ಪಿಸ್ಕೊಂಡು ಓಡೋದ. ಸರಿ, ಒಂದು ಕೆಲಸ ಮಾಡು. ಹೇಳಿ ಸರ್. MLA ಮಗ ಸಂಬಂಧ ಇದಾನಲ್ಲ, ಅವನ್ನ ಒಂದು ಸಣ್ಣ ಎಂಕ್ವೈರಿ ಅಂತ ಕರ್ಕೊಂಡ್ ಬಾ. ಸರಿ ಸರ್. ಆದ್ರೆ ಅವನ ಮೇಲೆ ನನ್ಗೊಂದು ಸಣ್ಣ ಡೌಟ್ ಇದೆ ಸರ್. ನನಗೆ ದೊಡ್ಡ ಡೌಟೇ ಇದೆ. ಲೇ ಅಮುದ, ನೀ ಯಾಕೆ ಇಷ್ಟು ಹೊತ್ನಲ್ಲಿ ಬಂದಿದೆ ಅಂತ ನನಗೆ ಗೊತ್ತು. ನನ್ನ ಮೇಲೆ ನಿನ್ಗೊಂದು ಡೌಟ್ ಇದೆ ಅಲ್ವಾ? ನಿಜವಾಗ್ಲೂ ನಾ ಮಾಡಿಲ್ಲ ಕಣೋ. ತಂಬಾನ ಯಾರು ಎತ್ತಿದ್ರು ಅನ್ನೋದು ಮುಖ್ಯ ಅಲ್ಲ. ಈಗ ಅವನ್ನ ನಾನೆತ್ತಿಲ್ಲ, ಅದೇ ಈಗ ಮುಖ್ಯ. ನೀನ್ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ರಾಮು ಹತ್ರ ಮಾತಾಡಿ ಬಗೆಹರಿಸು. ಆಗ್ಲೇ ನನ್ನ ಮೇಲಿರೋ ಡೌಟು ಕ್ಲಿಯರ್ ಆಗುತ್ತೆ. ನನಗೇನೋ ತಂಬನ್ ದುಡ್ಡಿಗೆ ಆಸೆ ಪಟ್ಬಿಟ್ಟು ರಾಮುನೇ ಮಾಡಿರ್ಬೇಕು ಅನ್ಸ್ತಿದೆ. ಅದನ್ನ ಮುಚ್ಚಾಕೋಕೆ ನಿನ್ನ ಸಿಕ್ಕಾಕ್ಸಿರ್ಬೋದಲ್ಲ. ಅವನ್ನ ಹುಡ್ಕೋ. ಹಲೋ ರಾಮು, ಅಮುದ ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ. ನೀ ಸ್ವಲ್ಪ ಹುಷಾರಾಗಿರು. ಏನ್ರಿ ಇಷ್ಟೊತ್ತಲ್ಲಿ ಎಲ್ಲಿಗ್ರಿ ಹೋಗ್ತಿದೀವಿ? ಕೇಳ್ತಿದ್ದೀನಲ್ಲ, ಹೇಳ್ರಿ. ಬೇಗ ಬಾರೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಏನ್ರಿ ದುಡ್ಡುಗೆ ಆಸೆ ಪಟ್ಟು ಏನಾದ್ರೂ ತಪ್ಪು ಮಾಡಿದ್ದೀರಾ? ಎಲ್ಲಿಗ್ರಿ ಹೋಗ್ತಿದೀವಿ? ಹಿಂದೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಭಯ ಆಗ್ತಿದೆ. ಸುಮ್ಮನೆ ಕೈ ಅನ್ಬೇಡ. ಏನ್ರಿ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ? ಬೇಗ ಹೋಗಿ. ಭಯ ಆಗ್ತಿದೆ, ಬೇಗ ಹೋಗಿ. ಅಯ್ಯೋ, ಪಕ್ಕದಲ್ಲೇ ಬಂದ್ಬಿಟ್ರು. ಮಗು ಬೇರೆ ಗಾಡಿಲಿದೆ, ನಿಲ್ಲಿಸ್ರಿ. ಮಗು ಕರ್ಕೊಂಡು ಹೊಡ್ತಿದ್ಯಾ? ನೀವಾ ನನ್ನ ಯಾಕೋ ಎದುರಿಸ್ತಿದ್ದೀರಾ? ನಮ್ಮನ್ನ ನೋಡ್ಬಿಟ್ಟು ನೀನ್ ಯಾಕೋ ಹೊಡ್ತಿದ್ಯಾ? ಅವ್ರು ಏನು ಮಾಡಿಲ್ಲ, ಬಿಟ್ಬಿಡಿ. ಇವ್ರಿಗೂ ಆ ಗಲಾಟೆಗೂ ಯಾವ ಸಂಬಂಧನೂ ಇಲ್ಲ. ಏಯ್, ನಿನಗೆ ಕೇಳಿದ್ರೇನೆ ಅಮುದ ಪೊಲೀಸ್ ಹತ್ರ ಇರೋದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಏಯ್, ನಿನಗೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳಿದ್ರೆ ಈಗ ಬಾ, ಅದ್ರ ಬಗ್ಗೆನೇ ಮಾತಾಡ್ಬೇಕು. ಬಾ. ನಿಮ್ ಜೊತೆ ನಾನು ಬರಲ್ಲ. ಮತ್ತೆ ಯಾರ ಜೊತೆ ಬರ್ತೀಯಾ?
ಸರಿ, ನನ್ನ ಹೆಂಡತಿ ಮಗನ ಮೊದಲು ಸೇಫ್ ಮಾಡಿ. ಏಯ್, ನಿನ್ನ ಹೆಂಡತಿ ಮಕ್ಳು ನಮ್ಮನೆ ಕಳಿಸಿ ನೋಡ್ಕೊಳ್ಳೋಕೆ ಹೇಳ್ತೀನಿ. ಅಮ್ಮ ಅಂತಮ್ಮ, ಏಯ್ ನೀ ಬಾರೋ ಬಾ. ರೇ, ಆ ಗಾಡಿನ ನಿಲ್ಸೆ. ನಿಲ್ಸಯ್ಯ. ಏನ್ ಸರ್? ಎಲ್ಲಿಗೆ ಹೋಗ್ತಿದ್ದೀರಾ? ಹುಡುಗಿನ ಕರ್ಕೊಂಡು ಮದ್ವೆಗೆ ಹೋಯ್ತಾ ಇದೀವಿ ಸರ್. ಯಾರಯ್ಯ ಅದು? ಸರ್, ಹುಡುಗಿನ ಕರ್ಕೊಂಡು ಮದುವೆಗೆ ಹೋಗ್ತಿದ್ದಾರೆ. ಹಾ, ಕಳ್ಸು. ಇರು, ಆ ಹುಡುಗಿ ಹೆಸರೇನು? ಹುಡುಗಿ ಹೆಸರೇನು? ಮೀನಾ ಅಂತ ಸರ್. ಮೀನಾ ಅಂತೆ ಸರ್. ಮೀನಾ. ಹುಡುಗನ ಹೆಸರು? ಹುಡುಗನ ಹೆಸರು ಅಮುದ ಸರ್. ಅಮುದ ಸರ್. ಅಮುದನಾ? ತಗ್ಲಾಕೊಂಡ ಅವನು. ಸರ್, ಒಂದ್ ನಿಮಿಷ. ಹುಡುಗ ಕೊಲೆ ಮಾಡಿದಾನೆ ಅಂತಿದ್ರ. ಅಪ್ಪನ ಒಬ್ಬ ಕೊಲೆಗಾರ. ಒಬ್ಬ ಕೊಲೆಗಾರನಿಗೆ ನಮ್ಮನೆ ಹುಡುಗಿನ ಹೇಗ್ ಸರ್ ಕೊಡಕ್ಕಾಗತ್ತೆ? ಮದುವೆನೆ ನಿಲ್ಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ನಮಗೂ ಅವನಿಗೂ ಹೇಗ್ ಸರ್ ಸಂಬಂಧ ಇದೆ? ನಮ್ ಹುಡುಗಿನ ನಮ್ ಜೊತೆ ಕಳ್ಸ್ಕೊಡಿ ಸರ್. ಅದನ್ನ ಅವನೇ ಬದ್ದೆ ಹೇಳಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ಸರ್, ಇಷ್ಟೊತ್ತಲ್ಲಿ ಹುಡುಗಿನ ಸ್ಟೇಷನ್ ಒಳಗೆ ಇಟ್ಕೊಂಡ್ರೆ ಸುಮ್ನೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರ್. ಏನಯ್ಯ ಪ್ರಾಬ್ಲಮ್? ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಅದಕ್ಕಿಂತ ಏನ್ ಪ್ರಾಬ್ಲಮ್ ಬೇಕು? ಒಂದ್ ಮದ್ವೆ ಹುಡುಗಿನ ಒಳಗೆ ಇಟ್ಕೊಳ್ಳೋದು ಬೇಡ ಸರ್, ಬಿಟ್ಬಿಡಿ ಸರ್. ಅಮ್ಮ ಇರಿ, ಅಮುದ ಖಂಡಿತ ಕೊಲೆ ಮಾಡೋಕ್ ಸಾಧ್ಯ ಇಲ್ಲ. ಅಮುದ ಇಲ್ಲಿ ಖಂಡಿತ ಬರ್ತಾರೆ. ಅಲ್ಲಿವರೆಗೂ ನಾನು ಒಳಗ್ ಹೋಗಿ ಕೂತಿರ್ತೀನಿ. ನಮ್ಮ ಮದ್ವೆ ಖಂಡಿತ ನಡೆಯುತ್ತೆ, ಯಾರು ಹೆದರ್ಬೇಡಿ. ಒಳಗಡೆ ನೋಡ್ತೀಯಾ? ಹುಡುಗಿನ ಬಿಟ್ಬಿಡ್ತೀನಿ. ಅಮುದ, ನಾ ಮಂಗಳೂರಿಗೆ ಬಂದಿದ್ದೀವೋ, ಮೀನಾ ಹಿಡಿದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ್ಸವ್ರೆ. ಅಮುದ, ಕೂತ್ಕೊಳ್ಳೋ. ಕೂತ್ಕೋ ಮಗ. ಸಮಸ್ಯೆ ಬಗೆಹರ್ಸಕ್ ಬಂದ್ರೆ ಏಯ್, ನೀವಿಬ್ರು ಪೊಲೀಸರಿಂದ ತಪ್ಪಿಸ್ಕೊಂಡಾಗ್ಲೇ ಗೊತ್ತಾಯ್ತು ಕಣೋ. ತಂಬಾನೆ ಮುಗಿಸ್ಬಿಟ್ರಲ್ಲ. ನಿನ್ ಕುಟುಂಬ ಅಲ್ಲ, ನಿಮ್ ಸಂಬಂಧಿಕರನ್ನೆಲ್ಲ ಮುಗಿಸ್ತಾರೆ. ಬಾಯಿ ಸರಿಯಾಗಿ ಬರುತ್ತೆ. ಹೇಳಿದ್ದೆಲ್ಲ ಯಾವನ ಮಾಡ್ತಾನೆ. ಅವತ್ತೇನೋ ಎಮೋಷನಲ್ ಹೇಳ್ದೆ ಕಣೋ. ಲೈ, ಕೊಲೆ ಮಾಡೋಷ್ಟು ಮುಟ್ಟಾಳ ಅಲ್ಲ ಕಣೋ ನಾನು. ಏಯ್, ಸಾಕು ಬಿಡ. ಏಯ್, ಏನ್ ನಾಟಕ ಮಾಡ್ತಾನ್ರ ಇವನು? ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಕಣೋ. ಲೈ, ಹೌದು ಕಣೋ, ನಾನ್ ತಪ್ಪು ಮಾಡಿದ್ದೀನಿ. ಒಂದಲ್ಲ 2 ತಪ್ಪು ಮಾಡಿದ್ದೀನಿ. ಏನ್ ಗೊತ್ತಾ? ಮೊದಲೇ ತಪ್ಪು, 3 ಸೀರೆ ತಗೋಬೇಕಾದ್ರೆ ಕರ್ಮದ್ ಫೋನ್ ಎತ್ತಿ ಮಾತಾಡ್ದೆ ನೋಡು, ಅದು. 2ನೇದು, ಆ ಫೋನ್ ಎತ್ಕೊಂಡು ಲೇ ಫ್ರೆಂಡು ಹುಷಾರಾಗಿರು ಅಂತ ಹೇಳ್ದೆ ನೋಡು. ಅಯ್ಯೋ, ಹೇಳಿದ್ ಒಂದು ವಿಷಯಕ್ಕೆ ಈಗ ನನ್ನ ಕುಟುಂಬನ ನೋಡೋ, ಜೀವಕ್ಕೆ ಹೆದರಿ ರೋಡ್ ಅಲ್ದಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು. ಲೇ ರಾಮು, ನಾನ್ ಫಾರಿನಲ್ಲಿದ್ದಾಗ ನಮ್ಮಮ್ಮ ಸತ್ರು ಕೂಡ ನನ್ನ ಕೈಲಿ ಬರಕ್ ಆಗ್ಲಿಲ್ಲ ಕಣೋ. ಹೀರೋ, ಕಾರ್ಯ ಮುಗಿದ್ಮೇಲೆ ನಮ್ಮಣ್ಣ ಫೋನ್ ಮಾಡಿ ಏನ್ ಹೇಳಿದ್ರು ಅಂತ ಗೊತ್ತೇನೋ? ಲೇ, ನಾವೆಲ್ಲ ಎಷ್ಟು ಹತ್ವಿ, ಆದ್ರೆ ನಮ್ಮೆಲ್ಲರಿಗಿಂತ ರಾಮು ಮಾತ್ರ ಬಿಕ್ಕಿ ಅತ್ತ ಅಂತ ಹೇಳಿದ್ರು ಕಣೋ. ಅವನಿದ್ದಿತ್ತು ನೀನಿದ್ದಾಗೆ ಆಯ್ತು ಅಂತ ಹೇಳಿದ್ರು ಕಣೋ. ರಾಮು, ನಾನಿರೋ ಜಾಗದಲ್ಲಿ ನೀನಿದೀಯ ಅಂತ ಹೇಳಿ ಎಷ್ಟು ಸಂತೋಷ ಪಟ್ಟೆ ಗೊತ್ತೇನೋ. ಅದಾದ್ಮೇಲೆ ಕಣೋ ನಾನು ನಿನಗೆ ಪದೇ ಫೋನ್ ಮಾಡ್ತಿದ್ದೆ. ಲೇ ರಾಮು, ನಮ್ಮಮ್ಮ ಸತ್ರ ನೀನ್ ಯಾಕೆ ಕೊಡ್ಬೇಕು? ನಿಮ್ಮಮ್ಮನ ಕೈಯಿಂದ ನಾನು, ನಮ್ಮಮ್ಮನ ಕೈಯಿಂದ ನೀನು ಊಟ ಮಾಡಿದ್ಕೆ ಕಣೋ. ಅಷ್ಟು ಪ್ರೀತಿ ಇರೋದಕ್ಕೆ ಕಣೋ. ಲೈ, ಹುಷಾರಾಗಿರು ಅಂತ ಹೇಳಿದ್ದು. ನನಗ್ ಬೇರೆ ಏನು ಉದ್ದೇಶ ಇಲ್ಲ, ಅರ್ಥ ಮಾಡ್ಕೊಳ್ಳೋ. ಸರಿ ಕಣೋ, ಬರಕ್ ಹೇಳು, ನನ್ನ ಸಾಯ್ಸಕ್ ಹೇಳು. ಏನು ಗೊತ್ತಿಲ್ಲ, ಮೀನಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದಾಳ. ಹೋಗಲೇ, ತಂಬಾಗಿ ಊರೆಲ್ಲ ಪ್ರಾಬ್ಲಮ್ ಕಣೋ. ಅದನ್ನ ಅವ್ನು ಮಾಡಿಲ್ಲ. ಯಾಕೆ? ಊರಲ್ಲಿ ನಾನು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಹೇಯ್, ನನ್ನ ಹೆಂಡ್ತಿನ ದುಡ್ಡು ತಗೊಂಡು ನಾನೇ ಸಾಯಿಸಿದ್ದೀನಿ ಅಂತ ಹೇಳ್ತೀರಾಳೋ. ನನ್ನ ನಂಬಿ ಊರಲ್ಲಿ ಒಬ್ನು 100 ರೂಪಾಯಿ ಸಾಲ ಕೊಡಲ್ಲ ಕಣೋ.
ಆದ್ರೆ ತಂಬ ಅವ್ರ ಬ್ಲ್ಯಾಕ್ ಮನಿ ಲಕ್ಷ ಲಕ್ಷ ಕೊಟ್ಟು ನನ್ನ ಹತ್ರ ನೋಡ್ಕೊಂತಿದ್ರು. ತಂಬ ಊರಿಗೆ ಕೆಟ್ಟವನಾಗಿರ್ಬೋದು, ನನಗೆ ತುಂಬಾ ಒಳ್ಳೆ ಅನ್ಕೊಣೋ. ಸಾರಿ ಮಗ, ನೀನ್ ಮಾತಾಡಿದ್ದೇನು ರೆಕಾರ್ಡ್ ಮಾಡಿಲ್ಲ. ಏನೋ ಕೋಪದಲ್ಲಿ ಹೋಗಿ ಹೇಳ್ಬಿಟ್ಟೆ. ಅದಕ್ಕೆ ಆ ಪೊಲೀಸ್ ಅಷ್ಟೆಲ್ಲ ಕರೆದ್ರು ನಾನು ಬರ್ಲಿಲ್ಲ. ನೀನ್ ಏನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೋತೀಯ ಅಂತ. ಲೇ, ಆ ಇನ್ಸ್ಪೆಕ್ಟರ್ ನಿನ್ ಫೋಟೋ ಕೇಳ್ದ ಕಣೋ. ತೋರ್ಸಿದ ತಕ್ಷಣ ಏನೋ ಒಂದು ಪ್ಲಾನ್ ಆಗ್ತ ಕಣೋ. ಅವನ್ ಮುಖನೇ ಬದಲಾಯ್ತು ಮಗ. ಲೇ ರಾಮು, ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನಗ್ ತಾನೇ ಎಲ್ಲ ಗೊತ್ತಿರೋದು. ತಂಬಾನ ಎತ್ತಿದ್ ಯಾರು? ಲೇ, ನೀನ್ ಫೋನ್ ಕೊಡು. ಇರೋ ಲೇ, ನೀನ್ ಫೋನ್ ಕೊಡು. ತಂಬ ಬಾವಿಂದ ನಂಬರ್ ಹೇಳು. 94444384. ಅಯ್ಯಯ್ಯೋ, ತಂಬ ಕಡೋರು ಬಂದ್ರು ಮಗ. ಅವ್ರ ಪಟಾಕಿ ಹಚ್ಚಿದ್ಮೇಲೆ ನಮ್ಮನ್ನ ಸಾಯಿಸ್ತಾ ಬಿಡೋದಿಲ್ಲ ಕಣೋ. ಎಲ್ರು ಸಿಕ್ಕಾಕೊಂಡ್ವಿ ಕಣೋ, ಸರಿಯಾಗಿ ಸಿಕ್ಕಾಕೊಂಡ್ವಿ. ನಾವಿಲ್ಲಿರೋದು ಅವನಿಗೆ ಹೇಗೆ ಗೊತ್ತಾಯ್ತು? ನಾನೇ ನೀವು ಕರ್ಕೊಂಡ್ ಬರ್ಬೇಕಾದ್ರೆ ಮೆಸೇಜ್ ಕಳಿಸ್ದೆ. ಸಿಕ್ಕಾಕೊಂಡ್ವಿ ಕಣೋ. ಹೇ, ಯಾಕೋ ನೋಗ್ತಿದ್ಯಾ? ಅವ್ರು ಮಾತ್ರ ಪಟಾಕಿ ಹೆಚ್ಚು ಹೊಡಿತಾರ? ಏಕೆ ನಮಗೆಲ್ಲ ಪಟಾಕಿ ಹೆಚ್ಚಕ್ಕೆ ಬರಲ್ವಾ? ಹಲೋ, ಏನು ಎತ್ಬಿಟ್ರಾ? ಯಾವಾಗ? ಹಲೋ ಸರ್, ತಂಬಾನ ಚಿಕ್ಕಬಾಮ ಇದನ್ನ ಎತ್ಬಿಟ್ರಂತೆ. ಹಾ ಸರ್, ಗಾಡಿ ತೆಗೀರಿ ಸರ್. ಸರ್, ನಮ್ಮವರೆಲ್ಲ ಸೇಫ್ ಆಗಿ ಬಂದು ಒಂದ್ ಕಡೆ ಇದೀವಿ ಸರ್. ಈ ಹೊತ್ತಲ್ಲಿ ನನಗೆ ಫೋನ್ ಮಾಡಿ ಹೇಳೋದು ನಿಮಗೆ ತುಂಬಾ ಮುಖ್ಯನಾ? ಏನಾಯ್ತು ಸರ್? ಎಲ್ಲಾರು ಫೋನ್ ಆಫ್ ಮಾಡ್ಕೊಂಡು ಯಾರು ಕಣ್ಣಿಗೂ ಕಾಣದೆ ಎಲ್ಲಾದ್ರೂ ಹಾಳಾಗೋಗಿ. ಹತ್ರಲಿ ಹೋಗೋಣ. ಏಯ್, ಇಲ್ಲೇನೋ ಮಾಡ್ತಿದ್ರಾ? ಹೋಗ್ರೋ. ಹಲೋ, ಏನು ಎತ್ಬಿಟ್ರಾ? ಯಾವಾಗ? ಯಾರೇ ಅದು? ಸರ್, ತಂಬಾನ ಇನ್ನೊಬ್ಬ ಇದನ್ನು ಎತ್ಬಿಟ್ರಂತೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ದೋತಾತ್ರಿನ ಎತ್ಬಿಟ್ರ? ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬಿಡ್ತೀಯ? ಇದ್ಯಾರಪ್ಪ ಮತ್ತೆ? ಹಲೋ, ಏನು ಎತ್ಬಿಟ್ರಾ? ಯಾವಾಗ? ಈಗ ಯಾರೇ? ಸರ್, ಹಾಸ್ಪಿಟ್ಲಿಂದ ಬಾಡಿನೂ ಎತ್ಬಿಟ್ರಂತೆ ಸರ್. ಸರ್, ಸ್ವಲ್ಪ ಹೊಟ್ಟೆ ನೋವ್ತಿದೆ, ಮನೆವರೆಗೂ ಹೋಗಿ ಬರ್ತೀನಿ ಸರ್. ಹಲೋ, ಏನು ಎತ್ತಾಯ್ತಾ? ಯಾರನ್ನ? ತಮ್ಮನ ಎತ್ತಿದ್ ನೀನೇ ತಾನೆ? ಹೌದಾ? ನಾನೇ ಎತ್ತಿದ್ದು. ಸ್ಕೆಚ್ ಹಾಕಿ ಎತ್ತಿದೆ. ಏನೀಗ? ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ನಾನು ಯೋಚನೆ ಮಾಡಿ ಕರೆಕ್ಟ್. ಲೈ, ನೀನ್ ಫೋನ್ ಕೊಡು. ಇರೋ ಲೈ, ನೀನ್ ಫೋನ್ ಕೊಡು. ತಮ್ಮ ಬಾಮ ಇದ್ದ ನಂಬರ್ ಹೇಳು. ತಮ್ಮನ ಎತ್ತಿದ್ ನಾವೇ ಅಂತ ಗೊತ್ತಾಯ್ತಣ್ಣ. ಯಾರೋ ನೀನು? ತಮ್ಮನ ಎತ್ತಿದ್ ನಾವೇ ಅಂತ. ಬಾವನ ನಾವೆತ್ತಿ ತಮ್ಮನ ಎತ್ತಿದ್ ನಾವೇ ಅಂತ ಗೊತ್ತಾಯ್ತು ಸರ್.
ದಂಬನ ನಾನು ಎತ್ಬಿಟ್ಟು ತಮ್ಮನ ಎತ್ತಿದ್ದು ನಾವೆಂತ ಗೊತ್ತಾಯ್ತು ಸರ್. ನೀನ್ಯಾರು? ಹಲೋ 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 ಯಾರು? ಹಲೋ. ಮತ್ತೆ ಅನಾವಶ್ಯಕವಾಗಿ ನನ್ನನ್ನು ಯಾಕೋ ಇದ್ರಲ್ಲಿ ಸಿಕ್ಕಾಕಿಸ್ದೆ? ನಿನ್ನ ಫ್ರೆಂಡ್ ರಾಮಸ್ವಾಮಿ ಬಂದ್ ಸಿಕ್ಕಾಕ್ಸ್ದ. ನನ್ ಪ್ಲಾನ್ ಅಲ್ಲಿ ಇದ್ದಿದ್ದೆ ಆ MLA ಮಗ ಸಂಬಂಧ ಕಣೋ. ನೀನಾಗೆ ಬಂದ್ ಸಿಕ್ಕಾಕೊಂಡೆ. ಸರಿ, ಚೆನ್ನಾಗಿದೆ ಅಂತ ನಾನು ಬಳಸ್ಕೊಂಡೆ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಕೇಸ್ಗಳನ್ನ ಕ್ಲೋಸ್ ಮಾಡೋದು ಸಾಮಾನ್ಯ ತಾನೆ. ಈಗ್ಲೂ ನಿನ್ ಕೈ ತಪ್ಪಿಸ್ಕೊಳಕ್ ಆಗಲ್ಲ. ನೀನ್ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ನಾನೇ ನಿನ್ನ ಕಿಡ್ನಾಪ್ ಮಾಡಿದ್ದೀನಿ. ಏನ್ ನೋಡ್ತಿದ್ದೀಯಾ? ಈ ಲೆವೆಲಿಗೆ ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ? ಅವನ್ ಕಾಲಿಗೆ ಬಿದ್ದು ಇವನ್ ಕಾಲಿಗೆ ಬಿದ್ದು ಮಂಗಳೂರಿಗೆ ಬಂದು ನಿಂತಿದ್ದೀನಿ ಅಂತಂದ್ರೆ ಸೇವೆ ಮಾಡಕ, ಸಂಪಾದನೆ ಮಾಡಕ್ಕೆ ಕಣೋ. ಅದಕ್ಕೆ ತಂಬ ಅಡ್ಡ ಬಂದ್ರೆ ಬಿಟ್ಬಿಡ್ತೀನಿ ಅವನ್ನ. ಅವನು ಕೆಟ್ಟ ಬುದ್ಧಿ ಏನು ಅಂತ ಗೊತ್ತಾ? ಹೌದು, ಇವನ್ ಜೊತೆ ನೀ ಹೇಗ್ ಸಂಸಾರ ಮಾಡ್ತಾ ಇದೀಯ? ಹೆಸರಿಗೆ ಮಾತ್ರ ಇನ್ಸ್ಪೆಕ್ಟ್ರು, ಏನು ಮಾಡಲ್ಲ. ಎಷ್ಟ್ ಸಲನ ದುಡ್ಡು ಕೇಳ್ತೀಯ? ತಗೋ, ಊಟ ಮಾಡು. ನಿನ್ನ ಗಂಡ 0. ನಮ್ಮ ಹೆಂಡತಿ ಮುಂದೆ ನಮ್ಮನ್ನೇ ಅವಮಾನ ಮಾಡೋದು. ಪೊಲೀಸ್ನ ಅವಮಾನ ಮಾಡಿದ್ರೆ ಮುಚ್ಕೊಂಡು ಹೋಗ್ಬಿಡ್ತಾರಾ? ಎಷ್ಟು ಕೋಟಿ ಡೀಲ್ ಹೋಯ್ತು. ತಂಬ ನನ್ನ ಹತ್ರನೇ ಬಂದಿದ್ದಾರೆ. ಈ ಡೀಲ್ನ ನಾನೇ ಮಾಡ್ಕೋತೀನಿ. ಈಗ ನನ್ನ ಹತ್ರ ಬಂದಿದ್ದಾರಲ್ಲ, ನಾನ್ ನೋಡ್ಕೋತೀನಿ. ಈಗೆಲ್ಲ ಪಂಚಾಯತಿಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ ಅಂತಿದ್ದಾರೆ. ಎಲ್ಲ ಅವನ ಮನೆಗೆ ಹೋಗ್ತಿದ್ದಾರೆ. ಕಾಕಿ ಬಟ್ಟೆ ದೊಡ್ಡ, ಬಿಳಿ ಬಟ್ಟೆ ದೊಡ್ಡ ಅಂತ ಅವ್ನಿಗೆ ತೋರ್ಸೋದ್ ಬೇಡ್ವಾ? ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಅವನನ್ನ ಎತ್ತೋದಕ್ಕೆ ಅವನ ಹತ್ರನೇ ಐಡಿಯಾ ಕೇಳ್ದೆ. ಒಬ್ಬನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ ತಂಬ, ಅವನ್ನ ಎತ್ಬಿಡೋಣ ಅಂತ ಒಂದು ಐಡಿಯಾ. ಒಬ್ಬೊಬ್ರು ರೌಡಿಗಳ ಹತ್ರನು ಒಬ್ಬೊಬ್ರನ್ನ ಕರ್ಕೊಂಡ್ಬಂದು 10 ಜನ ನೆನ್ಕೊ. ಅವನ್ ದುಡ್ಡು, ಅವನ್ ಕೊಟ್ಟ ಐಡಿಯಾ, ಅವನ್ ಕಳ್ಸಿದ ಜನಗಳನ್ನ ಇಟ್ಕೊಂಡೆ ಅವನ್ನೇ ಮುಗಿಸ್ಬಿಟ್ಟೆ. ಹಾಗಿದ್ರೆ ನಾನಲ್ಲ, ತಮ್ಮನೆತ್ತಿದ್ ನೀನೇ ತಾನೆ? ಹೌದು ಕಣ, ನಾನೇ ತಮ್ಮನ ಎತ್ತಿದ್ದು. ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಹಾ, ಕೇಳಿಸ್ಕೊಂಡ್ರೇನಪ್ಪ? ಇನ್ಸ್ಪೆಕ್ಟರ್ ತನ್ನ ಬಾಯಾರ ಹೇಳಿದಾರೆ. ಇನ್ಮೇಲೆ ನೀವಾಯ್ತು ಇವನಾಯ್ತು. ನಾನೀಗ ನನ್ನ ಮದ್ವೆ ಕೆಲಸ ನೋಡ್ಕೋಬೋದಲ್ವಾ? ತಂಬನ ಎತ್ತಿದ್ದು ಇವ್ರೆ, ಆದ್ರೆ ಎತ್ತಕ್ಕೆ ಹೇಳಿದ್ದು ನಾವೇ. ಏಯ್, ಏನ್ರು ನಿಮ್ ಕುಟುಂಬ ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಬಂದು ತಗ್ಲಾಕೋತೀರಾ? ನಿಮ್ಮ ಅಣ್ಣನ್ ಫ್ಯಾಕ್ಟ್ರಿ ಹೊಡೆದಾಕಿದ್ವಿ, ನಿಮ್ಮ ಅಪ್ಪನ ಕಾಲೇ ಮುರಿದಾಕಿದ್ವಿ, ನಿನ್ನೂ ಒಳಗಡೆ ಕಳ್ಸಾಯ್ತು. ಇನ್ನು ಏನೋ ಒಂದ್ ಬಾಕಿ ಇದೆ ಅಂತ ಅನ್ಸ್ತಾ ಇದೆ. ಇವನನ್ನು ಎತ್ಬಿಟ್ರೆ ಮುಗಿಯುತ್ತೆ.
ಬಂದೆ? ನನ್ನನ್ನು ಕಿಡ್ನಾಪ್ ಮಾಡಿದ್ದೆ ಕಣೋ, ನಿನ್ನನ್ನು ಕಿಡ್ನಾಪ್ ಮಾಡಿದ್ದು. ಯಾಕ್ರೋ ಎಲ್ಲರೂ ಸೇರಿ ನಮ್ಮ ಅಪ್ಪನ ಸಾಯಿಸಿದ್ರಿ? ಇನ್ಮೇಲೆ ಈ ಊರಿರೋವರೆಗೂ ತಮ್ಮನ್ನ ಸಾಯಿಸಿದವರಿಬ್ರು ಬಾಮೈದ್ರು ಮತ್ತೆ ಇನ್ಸ್ಪೆಕ್ಟರ್. ಆದ್ರೆ ನಾನು ಊರಿಂದ ಬಂದಿದ್ದೆ ನಿನ್ನ ಮುಗಿಸ್ಬೇಕು ಅಂತ ಕಣೋ. ನನ್ನ ಕುಟುಂಬ ಮಾತ್ರ ತೊಂದರೆ ಅನುಭವಿಸಿದಕ್ಕಲ್ಲ, ಇನ್ಮೇಲೆ ನಿನ್ನಿಂದ ಈ ಊರಲ್ಲಿ ಒಂದು ಕುಟುಂಬ ಕೂಡ ತೊಂದರೆ ಅನುಭವಿಸಬಾರ್ದು. ಹೋಗು, ಹೋಗಿ ಯಜಮಾನ ತರನೇ ಸಾಯಿ. ತಮ್ಮನ್ನ ಸಾಯಿಸೋಕ್ ಬಂದಿದ್ದು ನಾನು, ಆದ್ರೆ ನನಗಿಂತ ಮೊದಲು ಇನ್ನೊಂದು ಗುಂಪು ಅವನ್ನ ಮುಗಿಸೋಕ್ ಬಂದಿತ್ತು. ಯಾರು ಕಳಿಸಿರ್ಬೋದು? ಅಣ್ಣನ, ಸ್ನೇಹಿತನ, ಅಥವಾ ಊರಲ್ಲಿರೋ ಯಾರಾದ್ರೂ ವಿರೋಧಿಗಳ? ಆ ಅನುಮಾನ ನನಗಿತ್ತು. ಇನ್ಸ್ಪೆಕ್ಟರ್ ನನಗೆ ಎನ್ಕ್ವೈರಿ ಅಂತ ಕರಿಬೇಕಾದ್ರೆ ನಾನು ಸಿಕ್ಕಾಕೋತೀನಿ ಅಂತ ನನಗೆ ಭಯ ಆಗಿತ್ತು. ನಡ್ಸೋಕ್ ಶುರು ಮಾಡಿದೆ. ನಾನು ನಾಟ್ಯ ಮಾಡೋಕ್ ಶುರು ಮಾಡಿದೆ. ಕಥಕ್ಕಳಿ ನಾಟ್ಯ. ಊರಲ್ಲಿದ್ರೆ ಖಂಡಿತ ಬನ್ನಿ. ಅವರು ತಂಬ ಕತೆನ ನನ್ನನ್ನು ಇಟ್ಕೊಂಡು ಮುಗಿಸ್ಬೇಕನ್ಕೊಂಡ್ರು. ನಾನು ಅದೇ ಕತೆನ ಅವ್ರನ್ನ ಇಟ್ಕೊಂಡು ಮುಗಿಸ್ದೆ.